ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನಿಮಗೊಂದು ಫಾರ್ಮ್ ಲ್ಯಾಂಡ್ನ ತೋರಿಸ್ತಾ ಇದ್ದೀನಿ. ಆ ಒಂದು ಫಾರ್ಮ್ ಲ್ಯಾಂಡಲ್ಲಿ ನಿಮ್ಮ ಮನಸ್ಸಿನ ನೆಮ್ಮದಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಇರತಕ್ಕಂಥದ್ದು. ಹೌದು, ಇಲ್ಲಿ ಅಚ್ಚನೆಯ ಹಸಿರಾಗಿದೆ, ವನಸಿರಿ ತುಂಬಿ ತುಳುಕಾಡ್ತಾ ಇದೆ. ಸರ್ ಈಗ ಹೊಸೂರು ಸರೌಂಡಿಂಗಲ್ಲಿ ಆಲ್ಮೋಸ್ಟ್ ನಮ್ಮ ಡೆಗ್ನಿಕೋಟೆ ಸರೌಂಡಿಂಗಲ್ಲಿ ಸುಮಾರು ಫಾರ್ಮ್ ಲ್ಯಾಂಡ್ಸ್ ಇದೆ. ಯಾವುದೇ ಫಾರ್ಮ್ ಲ್ಯಾಂಡ್ ಬೇಕಾದ್ರೆ ವಿಸಿಟ್ ಮಾಡಿ ಬನ್ನಿ. ಈ ಥರ ಅಮ್ಯುನಿಟೀಸು ಎಲ್ಲೂ ಕೊಟ್ಟಿಲ್ಲ ಸರ್. ಈಗ ನಾವು ಎಷ್ಟೇ ದುಡ್ಡು ಕೊಟ್ಟರು ಆರೋಗ್ಯ ಸಿಗಲ್ಲ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಸೊ ಆ ಭಾಗ್ಯನ 100% ನಾನು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ, ನಮ್ಮ ಫಾರ್ಮಲ್ಲಿ ಸಿಗುತ್ತೆ. ನಾವು ಲೀಗಲ್ಲು 3 ಲಾಯರ್ಗಳನ್ನು ಲೀಗಲ್ ಮಾಡಿಸಿದ್ವಿ ಸರ್. ವಿದ್ಯಾಭಾಸ್ಕರ್ ಮತ್ತು ಸುಧಾ ರೆಡ್ಡಿ ಅಂತ ಹೇಳ್ಬಿಟ್ಟು ಅವರು ಫೇಮಸ್ ಲಾಯರ್ಸು, ಅವ್ರ ಹತ್ರನೇ ನಾವು ಲೀಗಲ್ ಮಾಡಿಸಿದ್ವಿ. ಕಸ್ಟಮರ್ ಬೈ ಮಾಡೋರು. ಸೊ ಇಷ್ಟು ದುಡ್ಡು ಕೊಟ್ಟಿದ್ದೀವಲ್ಲ, ನಮಗೆ ಖುಷಿ ಪಡಬೇಕು. ಯಾಕಂದರೆ ನಾವು ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರೆ ಅವ್ರು ನಮ್ಮನ್ನು ಹುಡ್ಕೊಂಡು ಬರ್ಬೇಕು. ಹೌದು. ಸೊ ಅದು ನಮ್ಮ ಇಂಟೆನ್ಷನ್ ಆಗಿ ಕಸ್ಟಮರ್ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ನಮ್ಗೆ ಬಿಸ್ನೆಸ್ ಕೊಡ್ತಕ್ಕಂಥವ್ರು ಅವರೇ ನಮ್ಮ ದೇವರು. ಬನ್ನಿ ವೀಕ್ಷಕರೇ, ಲಾಂಚ್ ಡೇ ಏನಿದೆ 2 ದಿನಗಳ ಕಾಲ ನಾನು ಸಹ ಇಲ್ಲಿರ್ತೀನಿ, ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ವ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಸ್ನೇಹಿತರೆ, ನಾವು ಬೆಂಗಳೂರಲ್ಲಿ ಇರ್ತೀವಿ. ಎಲ್ಲಿ ನೋಡಿದ್ರೂ ಟ್ರಾಫಿಕ್ಕು, ಸೌಂಡು, ಏರ್ ಪೊಲ್ಯೂಷನ್ನು ತುಂಬ ಬೇಸತ್ತೋಗುತ್ತೆ. ನಮಗೂ ಒಂದು ಪ್ರಶಾಂತವಾದಂಥ ಜಾಗ ಬೇಕು ಅಂತ ಮನಸ್ಸು ಹಾತೊರೆಯುತ್ತೆ. ಆ ರೀತಿಯಾದಂಥ ಪ್ರಶಾಂತವಾದ ಜಾಗ ಎಲ್ಲಿ ಹುಡುಕೋಕ್ಕೆ ಸಾಧ್ಯ? ನೀವೇನು ಹುಡುಕಬೇಡಿ, ನಾವು ಹುಡುಕಿ ನಿಮ್ಮ ಮುಂದೆ ತಂದಿದ್ದೀವಿ. ಹೌದು, ಇವತ್ತು ನಾನು ನಿಮಗೊಂದು ಫಾರ್ಮ್ ಲ್ಯಾಂಡ್ನ ತೋರಿಸ್ತಾ ಇದ್ದೀನಿ. ಆ ಒಂದು ಫಾರ್ಮ್ ಲ್ಯಾಂಡಲ್ಲಿ ನಿಮ್ಮ ಮನಸ್ಸಿನ ನೆಮ್ಮದಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಇರತಕ್ಕಂಥದ್ದು. ಹೌದು, ಇಲ್ಲಿ ಅಚ್ಚನೆಯ ಹಸಿರಾಗಿದೆ, ವನಸಿರಿ ತುಂಬಿ ತುಳುಕಾಡ್ತಾ ಇದೆ. ಈ ಒಂದು ಫಾರ್ಮ್ನ ಹೆಸರೇ ಬಂದು ರಾಶಿ ವನಸಿರಿ ಅಂಥೇಳಿ. ಈ ಒಂದು ಲ್ಯಾಂಡ್ನ ಡೆವಲಪ್ ಮಾಡಿರೋನ್ನ ನಿಮಗೆ ಪರಿಚಯ ಮಾಡ್ತಾ, ಹಾಗೆ ಇಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಬರುತ್ತೆ, ಇಲ್ಲಿ ಪ್ರೈಸ್ ಎಷ್ಟಿದೆ, ಇಲ್ಲಿ ಇವ್ರು ಯಾಕೆ ಬಂದು ಈ ಒಂದು ಫಾರ್ಮ್ ಲ್ಯಾಂಡ್ನ ಮಾಡಿದ್ದಾರೆ, ಹಾಗೆ ಇಲ್ಲಿನ ವಾತಾವರಣ, ನೀವು ಬೆಂಗಳೂರಿಂದ ಇಲ್ಲಿಗೆ ಯಾವ ರೀತಿ ಬರೋದು, ಎಷ್ಟು ದೂರ ಇದೆ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ನಿಮ್ಗೇನಾದ್ರು ಒಂದು ಫಾರ್ಮ್ ಹೌಸ್ ಮಾಡಬೇಕು ಅನ್ನೋ ಆಸೆ ಇದ್ದರೆ, ಅದು ಒಂದು ಗೇಟೆಡ್ ಕಮ್ಯುನಿಟಿನಲ್ಲಿ ರಾಶಿ ವನಸಿರಿ ಈಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ನಿಮ್ಗೆ ಗೊತ್ತಲ್ವಾ, ನಾವು ಯಾವುದೇ ಒಂದು ಲ್ಯಾಂಡ್ನ ತೋರಿಸ್ಬೇಕಾದ್ರೂ ಕಂಪ್ಲೀಟಾಗಿ ವೆರಿಫಿಕೇಷನ್ ಮಾಡಿ, ಜೊತೆಗೆ ಅದು ನಿಮಗೆ ಅನುಕೂಲಕರವಾಗಿದ್ದರೆ ಮಾತ್ರ ನಿಮ್ಮ ಮುಂದೆ ತರ್ತೀವಿ ಅನ್ನೋದು. ಬನ್ನಿ, ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ರಾಶಿ ವನಸಿರಿ ಯಾರೇ ನೋಡಿದ್ರೂ ಮನಸ್ಸು ಹೋಲ್ತಾರೆ, ಅದರಲ್ಲಂತೂ ಸಂದೇಹನೇ ಇಲ್ಲ. ಯಾಕೆಂದರೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ನೀವು ಎಷ್ಟೋ ಜನ ಈ ಒಂದು ಜಾಗಕ್ಕೆ ಬರಬೇಕು ಅಂತ ಆಸೆ ಪಡ್ತೀರಾ. ಇಲ್ಲಿ ಬಂದಾಗ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಮಾತು ಎಷ್ಟು ಸತ್ಯ ಅನ್ನೋದು ನಿಮಗೆ ಅರಿವಿಗೆ ಬರುತ್ತೆ. ಬನ್ನಿ, ಈಗ ಇದರ ಒಂದು ಮಾಲೀಕರುಗಳು ಹಾಗೆ ಈ ಒಂದು ವನಸಿರಿನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಓಕೆ ವೀಕ್ಷಕರೇ, ಒಂದು ಫಾರ್ಮ್ ಲ್ಯಾಂಡ್ನ ಮಾಲೀಕರಾದಂಥ ಒಬ್ಬರು ಬಾಬು ಸಾರು ಅವ್ರ ಆಮೇಲೆ ಬಂದು ಜಾಯ್ನ್ ಆಗ್ತಾರೆ. ಈಗ ನಮ್ಮ ಜೊತೆ ಮುರಳಿ ಮೋಹನ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಫೈನ್, ಥ್ಯಾಂಕ್ ಯು. ಇವತ್ತು ನಿಮ್ಮ ಒಂದು ಫಾರ್ಮ್ ಲ್ಯಾಂಡ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ತಿರೋದಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ಬೆಂಗಳೂರಿಂದ ಇಲ್ಲಿಗೆ ಒಟ್ಟಾರೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥದ್ದು? ಸರ್, ಎಲೆಕ್ಟ್ರಾನಿಕ್ ಸಿಟಿಗೆ ಇಲ್ಲಿಂದ 50 to 53 ಕಿಲೋಮೀಟರ್ಸ್ ಬರುತ್ತೆ ಸರ್. ಓಕೆ. ಸೊ ಅಲ್ಲಿಂದ ಬಂದರೆ ಹತ್ತಿ ಬೆಲೆ 39 ಕಿಲೋಮೀಟರ್ಸ್ ಇದೆ ಎಕ್ಸಾಕ್ಟ್ ಇಲ್ಲಿಗೆ. ಮತ್ತು ಈಗ ನಮ್ಮ ಹೊಸೂರು ಬಂದು ಇಲ್ಲಿಗೆ ನಿಮಗೆ 29 ಕಿಲೋಮೀಟರ್ 30 ಕಿಲೋಮೀಟರ್ಸ್ ಬರುತ್ತೆ. ಓಕೆ. ಡೆಗ್ನಿಕೋಟೆಯಿಂದ 7 ಕಿಲೋಮೀಟರ್ಸ್ ಸರ್. ಹೌದು ಸರ್. ಬಟ್ ಏನಪ್ಪ ಅಂದರೆ, ಜನರಲ್ ಆಗಿ ಒಂದು ಫಾರ್ಮ್ ಲ್ಯಾಂಡ್ ಅಂತಂದರೆ 1 ಎಕರೆಯಲ್ಲಿ ಮಾಡ್ತಾರೆ, 2 ಎಕರೆಯಲ್ಲಿ ಮಾಡ್ತೀರಾ, ಒಬ್ಬೊಬ್ಬರೇ ಇರಬೇಕಾಗತ್ತೆ, ಭಯ ಆಗುತ್ತೆ, ಅಥವಾ ಒಂದು ಫೆಸಿಲಿಟೀಸ್ ಇರಲ್ಲ. ಬಟ್ ಈ ಒಂದು ಫಾರ್ಮ್ ಲ್ಯಾಂಡ್ ಬಂದು ಗೇಟೆಡ್ ಕಮ್ಯುನಿಟಿ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಎಷ್ಟು ಎಕರೆಯಲ್ಲಿ ಇರತಕ್ಕಂಥದ್ದು? ಸರ್, ಟೋಟಲ್ ಇದು ಪ್ರಾಜೆಕ್ಟ್ 40 ಎಕರ್ಸ್ ಇದೆ ಈಗ. ಸೊ ಈಗ ಪಕ್ಕದಲ್ಲಿ ಮತ್ತೆ ಸ್ವಲ್ಪ ಎಕ್ಸ್ಟೆಂಡಬಲ್ ಆಗೋ ಚಾನ್ಸಸ್ ಇದೆ, ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಈಗ 40 ಎಕರ್ಸ್ ಡೆವಲಪ್ ಮಾಡಿದ್ದೀವಿ. ಬಟ್ ಏನು ಕಾನ್ಸೆಪ್ಟಲ್ಲಿ ಮಾಡಿರೋದು, ಏನು ಮೆಜರ್ಮೆಂಟಲ್ಲಿ ಮಾಡಿರ್ತಕ್ಕಂಥದ್ದು? ಸರ್, ಇಲ್ಲಿ ಬಂದು ಮಿನಿಮಮ್ ಅಂದರೆ ಇಲ್ಲಿ ಸೆಂಟ್ಸ್ ಅಂತಾರೆ ತಮಿಳ್ನಾಡಲ್ಲಿ, ಮೀನ್ಸ್ 22 ಸೆಂಟ್ಸ್ ಮಿನಿಮಮ್. 22 ಸೆಂಟ್ಸ್ ಮೀನ್ಸ್ ನಿಯರ್ ಬೈ 9600 ಸ್ಕ್ವೇರ್ ಫೀಟ್ ಬರುತ್ತೆ. 10,000 ಸ್ಕ್ವೇರ್ ಫೀಟ್ ಅನ್ಕೊಳ್ಳಿ. ಸೊ ಅಲ್ಲಿಂದ 12, 11, 13, 15, 20,000ವರೆಗೂ ನಿಮಗೆ ಪ್ಲಾಟ್ಸ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಸೊ ಹಂಗಾಗಿ ಈಗ ಕೆಲವು ಕಸ್ಟಮರ್ 5,000 ಕೇಳ್ತಾರೆ. ಸೊ ನಮ್ಮಲ್ಲಿ ಯಾವ್ದಾನ ಅವೈಲಬಿಲಿಟಿ ಯಾರೋ ಇಬ್ರು ಬಂದು ನಮ್ಗೊಂದು 5 ಕೊಡಿ, ನಮ್ಗೊಂದು 5 ಕೊಡಿ ಅಂದರೆ ಅವ್ರಿಗೂ ಮ್ಯಾನೇಜ್ ಮಾಡಿ ಕೊಡ್ತೀವಿ. ದಟ್ ಈಸ್ ವೆರಿ ಬ್ಯೂಟಿ. ಕೊಡ್ತೀವಿ. ಓಕೆ. ಇನ್ನೂ ಸಾಕಷ್ಟು ವಿಚಾರ ಇದೆ, ಬನ್ನಿ ಫಾರ್ಮ್ ಲ್ಯಾಂಡ್ ನೋಡ್ತಾ ಮಾತಾಡ್ತಾ ಹೋಗೋಣ. ನೀವು ಇಲ್ಲಿ ಒಟ್ಟಾರೆಯಾಗಿ 40-45 ಎಕರೆನ ಇರ್ತಕ್ಕಂಥ 40 ಎಕರ್ಸ್ ಟೋಟಲ್ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್. 40 ಎಕರ್ಸ್. 40 ಎಕರ್ಸಲ್ಲಿ ಎಷ್ಟು ಫ್ಲಾಟ್ಸ್ ಇರ್ತಕ್ಕಂಥದ್ದು? ಸರ್, 107 ಪ್ಲಾಟ್ಸ್ ಬಂದಿದೆ ಸರ್. 107 ಇದೆ ಸರ್. ಓಕೆ. ಈಗ ಏನೇನು ಡೈಮೆನ್ಷನ್ ಇದೆ ಅಣ್ಣ? ಸರ್, ಅದೇ ಈಗ 10,000 9,600 ಸ್ಕ್ವೇರ್ ಫೀಟ್ ಇಂದ 20,000ವರೆಗೂ ಇದೆ ಸರ್. 20,000. ಹೌದು. ಬಟ್ ಈಗ ಒಂದು ಏಕರ್ಗೆ ಒಟ್ಟಾರೆಯಾಗಿ ಎಷ್ಟು ಸೆಂಟ್ಸ್ ಬರ್ತಕ್ಕಂಥದ್ದು? 100 ಸೆಂಟ್ಸ್ ಬರುತ್ತೆ. ಸೊ ಅದರಲ್ಲಿ 22 ಸೆಂಟ್ಸ್ಗೆ ಒಂದು ಪ್ಲಾಟ್ ಮಾಡಿದ್ದೀವಿ. ಸೊ ಅಂದರೆ ಒಂದು ಎಕರ್ಗೆ ನಿಯರ್ ಬೈ 4 ಪ್ಲಾಟ್ ಬರುತ್ತೆ. 4 ಪ್ಲಾಟ್ ಅಂದರೆ ಒಂದು 1/4 ಎಕರೆ ಇದ್ದಂಗೆ ಲೆಕ್ಕ. 1/4 ಎಕರೆ ಒಂದು ಪ್ಲಾಟ್. ನಮ್ಮಲ್ಲಿ ಈಗ ಕರ್ನಾಟಕದಲ್ಲಿ 10 ಗುಂಟಾಸ್ ಹೇಳ್ತೀವಿ. ಸೊ ಇಲ್ಲಿ ಸೆಂಟ್ಸ್ 25 ಸೆಂಟ್ಸ್ಗೆ 1/4 ಎಕರೆ. ಓಕೆ. ಇನ್ನು ಎಷ್ಟೊಂದು ಕುರಿಗಳಲ್ಲಿ ಮೇಯ್ತಾ ಇದೆಯಲ್ಲ, ಏನದು? ಸರ್, ಇದು ಒಬ್ಬ ಕಸ್ಟಮರ್ ನಮ್ಮಲ್ಲಿ ಪ್ಲಾಟ್ ಇಸ್ಕೊಂಡಿದ್ದಾರೆ. ಸೊ ಅವರು ಗೋಟ್ ಫಾರ್ಮಿಂಗ್ ಮಾಡ್ತಾರೆ. ಸೊ ಅವರು ಆಕ್ಚುಲಿ ಮೇಯೋದಕ್ಕೆ ಬಿಡೋದಿಲ್ಲ. ಇವತ್ತು ಸುಮ್ಮನೆ ಸ್ವಲ್ಪ ಅವರು ವಾಕಿಂಗ್ ಆಗಲಿ ಅಂತ ಬಿಟ್ಟಿದ್ದಾರೆ. ಅವರಲ್ಲಿ ಫಾರ್ಮ್ ಮಾಡಿದ್ದಾರೆ ನಮ್ಮಲ್ಲಿ ಗೋಟ್ ಫಾರ್ಮ್ ಶೆಡ್ ಮಾಡಿದ್ದಾರೆ. ಸೊ ಆ ಶೆಡ್ಡಲ್ಲಿ ಅವರು ಮೇವು ಕೊಟ್ಟು ಅಲ್ಲಿ ಇದೆಲ್ಲ ಸೈಲೇಜ್ ಎಲ್ಲ ಬರುತ್ತಲ್ವ, ಸೈಲೇಜು ಮತ್ತು ಕೈ ತಿಂಡಿ ಅದೆಲ್ಲ ಕೊಟ್ಟು ಸಾಕ್ತಾರೆ ಸರ್. ಸುಮಾರು ಒಂದು 100-120 ಕುರಿ ಸಾಕಿದ್ದಾರೆ ಈಗ ಪ್ರೆಸೆಂಟು. ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ.
ಅದು ಬಿಟ್ಟು ನೀವು ಇಲ್ಲಿ ಎಷ್ಟೊಂದು ಗಿಡಗಳು ಹಾಕಿದ್ದೀರಾ. ಹೌದು ಸರ್. ಬಟ್ ಆ ಗಿಡ ಹಾಕಿರತಕ್ಕಂಥದ್ದು ಎಷ್ಟೋ ಮರಗಳು ಹಾಕಿದ್ದೀರಾ. ಹೌದು. ಬಟ್ ಇದು ಬಂದು ಯಾವ ಲೆಕ್ಕ ಬರುತ್ತೆ ಆ್ಯಕ್ಚುಲಿ ಸರ್ ಇದು ಕಸ್ಟಮರ್ ಈಗ ನಾವು ಏನು ಒಂದು ಪ್ಲಾಟಲ್ಲಿ ನೋಡಿ ಈಗ ತೆಂಗು ಹಾಕಿದ್ದೀವಿ. ಈಗ ಆಕ್ಚುಲಿ ಮುಂದೆ ಮ್ಯಾಂಗೋ ಇತ್ತು ಹಳೇದು, ಇದೆಲ್ಲ 30-35 ಇಯರ್ಸ್ ಮ್ಯಾಂಗೋ ಟ್ರೀಸ್ ಹಳೇದಿದೆ. ಆ ಗ್ಯಾಪಲ್ಲಿ ನಾವು ಮತ್ತೆ ಒಂದು 25 to 30 ವೆರೈಟಿ ಆಫ್ ಫ್ರೂಟ್ ಪ್ಲಾಂಟೇಷನ್ಸ್ ಮಾಡಿದ್ವಿ ನಾವು ಈಗ ಹೊಸದಾಗಿ ಮಾಡಿ. ಸುಮಾರು 1.5 year 2 year ಆಗ್ತಾ ಇದೆ. ಕೆಲವರಲ್ಲಿ ಈಗ ಫ್ರೂಟ್ಸ್ ಬರ್ತಾ ಇದೆ, ಸಿಗುತ್ತೆ ನಿಮಗೆ, ತೋರಿಸಿ ಕೊಡ್ತೀನಿ ಬನ್ನಿ. ಸುಮಾರು ರಾಮಫಲ, ಸೀತಾಫಲ, ಸಪೋಟ, ಆಮೇಲೆ ಮ್ಯಾಂಗೋ, ಇನ್ನು ನಲ್ಲಿ. ಸೊ ಈ ಥರ ಸುಮಾರು ಒಂದು 30 ವೆರೈಟಿ ಆಫ್ ಫ್ರೂಟ್ಸ್ ಹಾಕಿದ್ದೀವಿ. ಸೊ ಅದರಲ್ಲಿ ಏನು ಬರುತ್ತೋ ಅದೆಲ್ಲ ಕ್ರಾಪ್ ಕಸ್ಟಮರ್ದೆ. ಮರನ ಅವ್ರಿಗೆ ಸೇರುತ್ತಾ? ಮನೆ ಟೋಟಲ್ ಅವ್ರದ್ದು, ಅವ್ರ ಪ್ಲಾಟ್ ರಿಜಿಸ್ಟರ್ ಆದಮೇಲೆ ಅವರೇ ಓನರ್ ಅದಕ್ಕೆ. ಬಟ್ ಈಗ ಬಂದು ಒಟ್ಟಾರೆಯಾಗಿ ನೀವು ಹೇಳಿದ್ರಿ 107 ಫ್ಲಾಟ್ ಇದೆ ಅಂತ. ಹೌದು ಸರ್. ಅಲ್ಲಿ ಎಷ್ಟು ಸೇಲ್ ಆಗಿದೆ, ಇನ್ನೆಷ್ಟು ಬಾಕಿ ಇದೆ ಸರ್? ಈಗ ನಿಯರ್ ಬೈ 50% ಸೇಲ್ ಆಗಿದೆ ಸರ್. ನಾವು ಆಕ್ಚುಲಿ ಲಾಂಚಿಂಗ್ ಮಾಡಿ ಆಮೇಲೆ ಸೇಲ್ ಮಾಡೋಣ ಅಂತಿದ್ವಿ. ಈಗ ಲಾಂಚಿಂಗ್ ಮಾಡೋಕೆ ಮುಂಚೆ ಸುಮಾರು ಜನ ಕಸ್ಟಮರ್ ಬಂದು ಇಲ್ಲ ನಮ್ಗೊಂದಿರಲಿ ಅಂತ ನಮ್ಮ ಫ್ರೆಂಡ್ ಸರ್ಕಲ್ಲು. ಸೊ ಬಂದಾಗ ಅವರು ಬುಕ್ ಮಾಡಿಬಿಟ್ಟಿದ್ದಾರೆ. ಸೊ ಬುಕ್ ಆಗಿದೆ, ಕೆಲವು ರಿಜಿಸ್ಟ್ರೇಷನ್ಸ್ ಆಗ್ಬಿಟ್ಟಿದೆ. ಇನ್ನು 50% ಇದೆ ಸರ್ ಈಗ ಸದ್ಯಕ್ಕೆ. ಬಟ್ ಇವಾಗ ಯಾವಾಗ ಯಾರು ಬಂದು ಫಾರ್ಮ್ ಲ್ಯಾಂಡ್ ತಗೋಬೇಕು ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ ಹೇಗೆ? ಹೌದು ಸರ್, ನಾಳೆ ರಿಜಿಸ್ಟ್ರೇಷನ್ ಹೋಗ್ಬೋದು. ಓಕೆ, ವಿತಿನ್ ಡೇ ರಿಜಿಸ್ಟ್ರೇಷನ್. ಹೌದು. ಮತ್ತು ಮುಖ್ಯವಾಗಿ ಕೇಳಬೇಕು ಅಂತಂದರೆ ಈ ಒಂದು ಫಾರ್ಮ್ ಲ್ಯಾಂಡ್ನ ರೇಟ್ ಎಷ್ಟು, ಲೋನ್ ಆಗುತ್ತಾ, ಇವೆಲ್ಲ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಇದಕ್ಕೆಲ್ಲ ನಾವು ಖಂಡಿತ ಕೊನೆಯದಾಗಿ ಆನ್ಸರ್ ಹೇಳ್ತಾ ಹೋಗ್ತೀವಿ. ಬನ್ನಿ, ಈಗ ಇನ್ನೂ ಸಾಕಷ್ಟು ವಿಚಾರ ಈ ಒಂದು ಫಾರ್ಮ್ ಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋದಿದೆ, ತಿಳಿತಾ ಹೋಗೋಣ. ನಾನು ಎಷ್ಟೊಂದು ಫಾರ್ಮ್ ಹೌಸ್ಗಳು ನೋಡಿದ್ದೀನಿ, ಅಂದರೆ ಫಾರ್ಮ್ ಲ್ಯಾಂಡ್ಗಳು ನೋಡಿದ್ದೀನಿ. ಬಟ್ ಅದೇನೋ ನಿಮ್ಮ ಒಂದು ಫಾರ್ಮ್ ಲ್ಯಾಂಡು ಇಷ್ಟ ಆದಷ್ಟು ಬೇರೆ ಇಷ್ಟ ಆಗಲ್ಲ. ಬಟ್ ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ. ಬೇರೆಯವ್ರಿಗೆ ಒಂದು ಇಷ್ಟ ಆಗೋದಕ್ಕೆ ಹಲವಾರು ಕಾರಣ ಇರುತ್ತೆ. ಬಟ್ ನಿಮಗೆ ನಿಮ್ಮ ಫಾರ್ಮ್ ಲ್ಯಾಂಡ್ ಬಗ್ಗೆ ಹೆಮ್ಮೆ ಎಷ್ಟಿದೆ, ಏನಕ್ಕೆ ಇಷ್ಟ ಆಗುತ್ತೆ? ಸರ್ ಈಗ ನೋಡಿ, ನಾವು ನಮ್ಮ ಬೆಂಗಳೂರು ಕಡೆ, ನಾವು ಬೆಂಗಳೂರಿನವರೇ ಹುಟ್ಟಿ ಬೆಳೆದಿರೋರ್ತಕ್ಕಂಥವ್ರು. ಬೆಂಗಳೂರಲ್ಲಿ ಪೊಲ್ಯೂಷನ್ನು ನೋಡಿ, ಈಗ ನೋಡಿ 40 to 40% ನಮಗೆ ಆಕ್ಸಿಜನ್ ಸಿಗ್ತಾ ಇದೆ ಅಂದ್ಬಿಟ್ಟು ನಾನು ಗೂಗಲಲ್ಲಿ ಸ್ಟಡಿ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಸ್ಟಡಿ ಮಾಡಿದ್ದೀನಿ, ಇಲ್ಲಿ 80 to 85% ಆಕ್ಸಿಜನ್ ಸಿಗ್ತಾ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ನಿಯರ್ 50-60 ಕಿಲೋಮೀಟರ್ಗೆ ನಮಗೆ ಇಷ್ಟು ವೇರಿಯೇಷನ್ ಇದೆ. ಸೊ ಈಗ ನಮ್ಮಲ್ಲಿ ಹೆಚ್ಚಿಗೆ ಪರ್ಚೇಸ್ ಮಾಡಿರ್ತಕ್ಕಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಅವ್ರಿಗೆ ಪಾಪ ಟ್ರಸ್ ಲೈಫು ಅವ್ರಿಗೆಲ್ಲನೂ. ಸೊ ಅವರು ಇಲ್ಲಿ ಬಂದು ಅಟ್ಲೀಸ್ಟ್ ವೀಕ್ಲಿ 2 days 3 days ಮತ್ತೆ ಇಲ್ಲಿ ನಮ್ಮಲ್ಲಿ ಎಲ್ಲ ಫೆಸಿಲಿಟಿ, ನೆಟ್ ಕೂಡ ಇಲ್ಲೆಲ್ಲ ನಮಗೆ ಅವೈಲೇಬಲ್ ಇರೋದ್ರಿಂದ ನೆಟ್ ಇದೆ ಸರ್. ಸೂಪರ್, ಎಲ್ಲ ಕನೆಕ್ಷನ್ಸ್ ಇದೆ. ಸೊ ಬಂದು ಯೂಸ್ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಇಲ್ಲೊಂದು ರಿಲ್ಯಾಕ್ಸೇಷನ್, ಒಂದು ರೆಸಾರ್ಟ್ ಫೀಲ್ ಸಿಗ್ತಾ ಇದೆ ಸರ್. ಅವ್ರಿಗೆಲ್ಲರೂ ಫಾರ್ಮ್ ಲ್ಯಾಂಡ್ ಫೀಲ್ ರೆಸಾರ್ಟ್ ಫೀಲ್ ಸಿಗ್ತಾ ಇದೆ ನನಗೆ. ಸೊ ಈಗ ಆಲ್ರೆಡಿ ಒಂದು 4-5 ಜನ ಕಸ್ಟಮರ್ಸು ಅವರು ಗೆಸ್ಟ್ ಇದು ಕಾಟೇಜಸ್ ಕಟ್ಟಿದ್ದಾರೆ. ಸೊ ಅದು ನಿಮಗೆ ತೋರಿಸ್ತೀನಿ ನಾನು. ಸೊ ಅವರೆಲ್ಲ ಬಂದು ಆಲ್ರೆಡಿ ಇದ್ದು ವೀಕ್ಲಿ 2-3 days ಫ್ಯಾಮಿಲಿ ಸಮೇತ ಬಂದು ಇಲ್ಲೇ ಇರ್ತಾರೆ. ಸೊ ಹಂಗಾಗಿ ಇಲ್ಲೆಲ್ಲ ಸೆಕ್ಯೂರಿಟಿ ಪರ್ಪಸಿಂದ ಹಿಡಿದು ಈಗ ನಾವೆಲ್ಲ CC ಕ್ಯಾಮ್ರಾ ಹಾಕ್ತಾ ಇದ್ದೀವಿ. ಆಮೇಲೆ ಈಗ ಸೆಕ್ಯೂರಿಟಿ ಇರುತ್ತೆ 24/7. ಸೊ ಇಲ್ಲಿ ನಮ್ಮ ಲೇಬರ್ಸು ಸಹ ಒಳಗಡೆ ಇರ್ತಾರೆ. ಸೊ ಹಂಗಾಗಿ ಸೆಕ್ಯೂರಿಟಿ ಇಶ್ಯೂಸ್ ಇಲ್ಲ. ಮತ್ತೆ ನೇಚರ್ ವೈಸ್ ಒಂದು ಈ ಸರೌಂಡಿಂಗು ಟೋಟಲ್ ಹಿಲ್ಸ್ ಇದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ, ಆ ಹಿಲ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ನಮಗೆ ಒಂದು ಪ್ಲಾಟಲ್ಲಿ 100-120 ಮಹಾಗಣಿ ಟಿಕೆಟ್ ಇದ್ದೀವಿ, ಪ್ಲಸ್ ಒಂದು 30 to 40 ಇದು ಫ್ರೂಟ್ಸ್ ಪ್ಲಾಂಟೇಶನ್ಸ್ ಇಟ್ಟಿದ್ದೀವಿ. ಸೊ ಒಂದು ಪ್ಲಾಟ್ಗೆ ನಿಯರ್ ಬೈ 100 ಪ್ಲಾಂಟೇಶನ್ಸ್. ಸೊ ಇಂಟು 107 ನಿಯರ್ 10,000. ಹೌದು, ಅದಕ್ಕೆ ವನಸಿರಿ ಅಂತ ಹೆಸರಿಟ್ಟಿರೋದು. ಸೂಪರ್. ಹೌದು, ಈ ಒಂದು ಕಂಪ್ಲೀಟ್ ಆದಂಥ ಫ್ಲಾಟ್ನ ನಾವು ಅಂದರೆ GRK ಹೋಮ್ಸ್ ಅವರು ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥದ್ದು, ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಲಾಂಚ್ ನಡೆಯುತ್ತೆ. ಲಾಂಚ್ ಡೇಟ್ ಏನು ಅಂತ ಖಂಡಿತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಆ ಲಾಂಚ್ ಇವೆಂಟಿಗೆ ಬಂದಾಗ ನಿಮಗೆ ಬೇಕಾದಂಥ ದಿಕ್ಕಿನಲ್ಲಿ, ನಿಮಗೆ ಬೇಕಾದಂಥ ಸೈಜಲ್ಲಿ, ನಿಮಗೆ ಬೇಕಾದಂಥ ಬಜೆಟಲ್ಲಿ ಖಂಡಿತ ಫ್ಲಾಟ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ವೀಕ್ಷಕರು ಭಾಳಷ್ಟು ಜನ ಪ್ರೀತಿ ವಿಶ್ವಾಸದಿಂದ ಬರ್ತಾರೆ ಲಾಂಚ್ಗೆ. ನೀವು ಅವ್ರಿಗೆಲ್ಲ ಏನು ಹೇಳಬೇಕು ಅಂತ ಆಸೆ ಪಡ್ತೀರಾ? ಈ ಒಂದು ಫಾರ್ಮ್ ಲ್ಯಾಂಡ್ ಅನ್ನೋದು ಈಗ ಲೋಯರ್ ಮಿಡಲ್ ಕ್ಲಾಸಲ್ಲಿ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ, ಯಾಕಂದರೆ ಅವ್ರಿಗೆ ಬ್ಯಾಂಕ್ ಲೋನ್ ಸಿಗಲ್ಲ ಫಾರ್ಮ್ ಲ್ಯಾಂಡ್ಗೆ. ಸೊ ಹೈಯರ್ ಮಿಡಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಮನೆ ಇದೆ, ಕಾರ್ ಇದೆ, ಬಂಗ್ಲಾ ಇದೆ ಅಂಥವ್ರಿಗೆ ಅಟ್ಲೀಸ್ಟ್ ಒಂದು ರಿಲ್ಯಾಕ್ಸೇಷನ್ಗೆ ಅಂಥದಕ್ಕೆ ಒಂದು ಜಾಗ ಬೇಕು. ಸೊ ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ನೀವು ಪ್ಲಾಟ್ ಇಸ್ಕೊಂಡಿದ್ದಾದರೆ ನಿಮಗೆ ಇನ್ಕಮು ಜೊತೆನಲ್ಲಿ ನಿಮ್ಮ ಆರೋಗ್ಯ, ಈಗ ನಾವು ಎಷ್ಟೇ ದುಡ್ಡು ಕೊಟ್ಟರು ಆರೋಗ್ಯ ಸಿಗಲ್ಲ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಸೊ ಆ ಭಾಗ್ಯನ 100% ನಾನು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ, ನಮ್ಮ ಫಾರ್ಮಲ್ಲಿ ಸಿಗುತ್ತೆ. ಅಷ್ಟು ನೇಚರ್ ಇದೆ, ಅಷ್ಟು ಆಕ್ಸಿಜನ್ ಲೆವೆಲ್ ಇದೆ, ಮತ್ತು ಅಷ್ಟು ಎಲ್ಲ ರೀತಿಯಲ್ಲೂ ಇಲ್ಲಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಸೊ ಹಂಗಿದೆ. ಮತ್ತು ನಮ್ಮಲ್ಲಿ ಸುಮಾರು ಒಂದು 2 acres ನಾವು ಕ್ಲಬ್ ಹೌಸ್ ಮಾಡಿದ್ದೀವಿ. ಕ್ಲಬ್ ಹೌಸಲ್ಲಿ ನಮಗೆ ಈಗ 30+ ಅಮ್ಯುನಿಟೀಸ್. ಈ ಅಂಟೆನ ಚಾಲೆಂಜ್ ಮಾಡ್ತೀನಿ ಸರ್, ಯಾವುದೇ ಫಾರ್ಮ್ ಲ್ಯಾಂಡಲ್ಲಿ 30+ ಆಕ್ಟಿವಿಟೀಸ್ ಕೊಟ್ಟಿದ್ರೆ ನಾನು ನಿಮಗೆ ಫ್ರೀಯಾಗಿ ಪ್ಲಾಟ್ ಕೊಡ್ತೀನಿ. ಏನೆಲ್ಲ ಒಂದು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಅಂತ? ಸ್ವಿಮ್ಮಿಂಗ್ ಪೂಲ್ ಇದೆ ಸರ್, ರೈನ್ ಡ್ಯಾನ್ಸ್ ಇದೆ, ರೆಸ್ಟೋರೆಂಟ್ ಇದೆ, ನಮ್ಮಲ್ಲಿ ಒಳಗಡೆ ರೆಸ್ಟೋರೆಂಟ್ ರನ್ ಮಾಡ್ತೀವಿ. ಮತ್ತು ಈಗ ಈ
ಆರ್ಚರಿ ಇದೆ, ಸೊ ಕ್ರಿಕೆಟ್ ಕೋರ್ಟ್ ಇದೆ, ಶಟಲ್ ಕೋರ್ಟ್ ಇದೆ, ಮತ್ತೆ ವಾಲಿಬಾಲ್ ಇದೆ, ವಾಟರ್ ವಾಲಿಬಾಲ್ ಕೊಡ್ತಾ ಇದೀವಿ. ಸೊ ಈ ತರ ಸೈಕಲಿಂಗು 360 ಸೈಕಲಿಂಗು ಮತ್ತೆ ವಾಕ್ ರೂಪ್ ಇದು ಕೊಡ್ತಾ ಇದೀವಿ, ಜಿಪ್ ಲೈನ್ ಕೊಡ್ತಾ ಇದೀವಿ. ಸೊ ಇಷ್ಟು 30+ ಅಮ್ಯುನಿಟೀಸ್ ನಮ್ಮಲ್ಲಿ ಕೊಡ್ತಾ ಇದೀವಿ. ಆಲ್ರೆಡಿ ಎಷ್ಟು ಅಮ್ಯುನಿಟೀಸ್ ಆಲ್ರೆಡಿ ನಾನು ಕಣ್ಣಾರ ನೋಡ್ಬಿಟ್ಟೆ. ಹೌದು, ಇನ್ನು ಕೆಲವು ನೋಡ್ಬೇಕು, ಅದೆಲ್ಲ ನೋಡೋದಕ್ಕೆ ಎಷ್ಟು ದಿನ ಆಗುತ್ತೆ? ವಿತಿನ್ ಒಂದು 2 months ಒಳಗಡೆ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿಬಿಡ್ತೀವಿ ಸರ್ ನಾವು. ಕಂಪ್ಲೀಟ್ ಮಾಡಿ 100%. ಓಕೆ, ಖಂಡಿತ ವೀಕ್ಷಕರೇ, ನೀವು ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಎಷ್ಟೋ ಸೈಟ್ಗಳನ್ನ ತೋರಿಸಿದ್ದೀನಿ ಬೆಂಗಳೂರಲ್ಲಿ. ಆದರೆ ಈ ರೀತಿಯಾದಂಥ ಫಾರ್ಮ್ ಲ್ಯಾಂಡು ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಬಟ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ನಾನು ನೋಡಿಲ್ಲ. ಮನಸ್ಸನ್ನು ತುಂಬ ಗೆಲ್ಲುತ್ತೆ ಈ ಒಂದು ರಾಶಿ ವನಸಿರಿ ಫಾರ್ಮ್ ಲ್ಯಾಂಡು. ನೀವು ತೊಗೊಳ್ತಿರೋ ಬಿಡ್ತಿರೋ ಲಾಂಚ್ ಡೇಟ್ ಇದೆ, ಅನೌನ್ಸ್ ಮಾಡ್ತೀವಿ. ಎಂಡಿಂಗಲ್ಲಿ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಒಂದು ಲಾಂಗ್ ಡ್ರೈವ್ ಆಗುತ್ತೆ, ಈ ಕಡೆ ವಾತಾವರಣ ಎಲ್ಲ ನೋಡ್ದಂಗೆ ಆಗುತ್ತೆ. ಹಾಗೆ ನೀವು ಸಹ ಲಕ್ಕಿದ್ರೆ ಈ ಒಂದು ಫಾರ್ಮ್ ಲ್ಯಾಂಡಲ್ಲಿ ನಿಮ್ಮದು ಒಂದು ಜಾಗ ನಿಮ್ಮ ಹೆಸರಿಗೆ ಆಗುತ್ತೆ. ಈ ಒಂದು ಎಂಟ್ರಿ ಇರ್ತಕ್ಕಂಥದ್ದು ವೆಸ್ಟ್ ಫೇಸಿಂಗ್ ಆದರೂ ಅನೇಕ ಒಂದು ಫಾರ್ಮ್ ಲ್ಯಾಂಡ್ಗಳು ಇರ್ತಕ್ಕಂಥದ್ದು ಈಸ್ಟ್ ಫೇಸಿಂಗ್ ಇರ್ತಕ್ಕಂಥದ್ದು. ಈ ಕಂಪ್ಲೀಟ್ ಆದಂಥ ರಾಶಿ ವನಸಿರಿ ಇದೆಯಲ್ಲ, 100% ವಾಸ್ತುವಿನಲ್ಲಿ ಇರ್ತಕ್ಕಂಥ ಒಂದು ಫ್ಲಾಟು. ನೀವು ಯಾವುದೇ ಒಂದು ಫ್ಲಾಟ್ ಖರೀದಿ ಮಾರು ಅದು 100% ವಾಸ್ತುಗೆ ಬರುತ್ತೆ. ಯಾಕೆಂದರೆ ನಮ್ಮಲ್ಲಿ ಕುಬೇರನ ಮೂಲೆ ಹೈಟ್ ಇದೆ, ಸೊ ದೇವ ಮೂಲೆ ಡೌನ್ ಇದೆ, ದೇವ ಮೂಲೆ ಬೆಳೆದಿದೆ. ಸೊ ಹಂಗಾಗಿ ನಮ್ದು ಎಂಟೈರ್ ಫಾರ್ಮ್ ಲ್ಯಾಂಡ್ಗೆ ವಾಸ್ತು ಪರ್ಫೆಕ್ಟ್ ಆಗಿದೆ, 100% ವಾಸ್ತು ಇದೆ. ಸೊ ಇದು ವಿಲೇಜಸ್ ಮಧ್ಯದಲ್ಲಿ ಒಂಥರ 4 ವಿಲೇಜ್ಗೂ ಸೆಂಟ್ರಲ್ ಇರ್ತಕ್ಕಂಥದ್ದು ಜಾಗ ಇದು ನಮ್ಮ ಫಾರ್ಮ್ ಲ್ಯಾಂಡು. ಆ ವಿಲೇಜಸ್ ಆದಮೇಲೆ ಬ್ಯಾಕ್ ಸೈಡ್ ಎಲ್ಲ ಬೆಟ್ಟಗಳು ಕಾಣಿಸುತ್ತೆ. ಒಂಥರ ಇಲ್ಲಿ ಬೆಳಗ್ಗೆ ನಿಂತ್ಕೊಂಡ್ರೆ ನಮ್ಗೆ ಆ ಫೀಲ್, ಅದು ಸೂರ್ಯ ಹುಟ್ಟೋ ಟೈಮಲ್ಲಿ ಮುಳುಗೋ ಟೈಮಲ್ಲಿ ಆ ಫೀಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ಅನುಭವಿಸಿದ್ರೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತೇಳಿ. ಮತ್ತು ಇನ್ನೊಂದೇನೆಂದರೆ, ನೀವು 1 ಎಕರೆ ಎಲ್ಲೋ ಒಂದು ಕಡೆ ಫಾರ್ಮ್ ಹೌಸ್ ಮಾಡ್ತೀರಾ, ಬರೀ ನೀವು ಒಬ್ಬರೇ ಇರ್ತೀರಾ. ಮೊದಲೇ ಹೇಳಿದಾಗೆ ಅಲ್ಲಿ ನಿಮಗೆ ಬಂದು ಫೆಸಿಲಿಟೀಸ್ ಬೇಕು, ಪವರ್ ಆಗ್ಬೋದು ಅಥವಾ ಸೀನೇಜ್ ಆಗ್ಬೋದು. ಇಲ್ಲ ಸರ್, ನಾನು ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ತಮಗೆ. ಈಗ ನೀವೇ ಬಂದು 1 ಎಕರ್ ಲ್ಯಾಂಡು ನಮ್ಮ ಸರೌಂಡಿಂಗಲ್ಲಿ ಇಸ್ಕೊಳ್ತೀರಾ. ಲ್ಯಾಂಡ್ ಕಾಸ್ಟು ಒಂದು 50 lakhs 60 lakhs ಇರುತ್ತೆ 1 ಎಕರ್ ಲ್ಯಾಂಡ್ ಕಾಸ್ಟ್ ಅಂತ ಇಟ್ಕೊಳ್ಳಿ. ಈಗ ನೀವು ಅಲ್ಲಿ ಹೋದಾಗ ನೀವು ಅದನ್ನ ಫಸ್ಟು ನೀವು ಹೋಗಿ ಲ್ಯಾಂಡ್ ಪರ್ಚೇಸ್ ಮಾಡಿದ ತಕ್ಷಣ ಫೆನ್ಸಿಂಗ್ ಮಾಡಬೇಕು, ಮತ್ತೆ ಸರ್ವೆ ಮಾಡಿಸಿ ಫೆನ್ಸಿಂಗ್ ಹಾಕ್ಸ್ತೀರಾ. ಫೆನ್ಸಿಂಗ್ ಆದ್ಮೇಲೆ ನಿಮ್ಗೆ ಅಲ್ಲಿ ಏನಿರುತ್ತೆ ಖಾಲಿ ಜಾಗ ಇರುತ್ತೆ, ಮತ್ತೆ ಅದೆಲ್ಲ ಕ್ಲೀನಿಂಗ್ ಲೆವೆಲಿಂಗ್ ಎಲ್ಲ ಮಾಡಿಸ್ತೀರಾ, ಬೋರ್ ಹಾಕ್ಸ್ತೀರಾ, ವಾಟರ್ ಬೇಕಾದ್ರೆ ಬೋರ್ ಹಾಕ್ಸ್ತೀರಾ, ಮತ್ತೆ ಪವರ್ಗೆ ಅಪ್ಲೈ ಮಾಡಬೇಕು. ಅದಕ್ಕೆ 1 ಲಕ್ಷ 2 ಲಕ್ಷ ಖರ್ಚಾಗುತ್ತೆ, 3 ಲಕ್ಷ ಖರ್ಚಾಗುತ್ತೆ. ಪವರ್ ತರಿಸ್ತೀರಾ. ಸೊ ಮತ್ತೆ ನೀವು ಒಂದು ಕಾಟೇಜ್ ಕಟ್ತೀರಾ. ಸೊ ನೀವು ಗಾರ್ಡನಿಂಗ್ ಡೆವಲಪ್ ಮಾಡ್ತೀರಾ. ಇದೆಲ್ಲ ಮಾಡಿದಾದ್ಮೇಲೆ ನೀವು ಅಲ್ಲೊಂದು ಸೆಕ್ಯೂರಿಟಿ ಇಡಬೇಕು, ಇಲ್ಲಾಂದರೆ ಒಂದು ಪರ್ಮನೆಂಟ್ ಲೇಬರ್ ಇಡಬೇಕು. ಲೇಬರ್ ಇಶ್ಯೂಸ್ ಇದೆ. ಈಗ ಅವ್ರಿಗೆ ಮಂತ್ಲಿ ಒಂದು 15, 20, 30 ಸಾವಿರ ರೂಪಾಯಿ ನೀವು ಎಕ್ಸ್ಪೆಂಡಿಚರ್ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನೀವು ಬಂದು ಇರಬೇಕಾದ್ರೆ ನಿಮ್ಗೆ ಅಲ್ಲಿ ಭಯ. ಯಾಕಂದರೆ ಫಾರ್ಮ್ ಲ್ಯಾಂಡ್ ಮೀನ್ಸ್ ಎಲ್ಲ ಆಲ್ಮೋಸ್ಟ್ ಸರೌಂಡಿಂಗ್ ಮರಗಳು, ಗಿಡಗಳು, ತೋಟಗಳ ಮಧ್ಯೆ ಇರುತ್ತೆ. ಸೊ ನೀವು ಅಲ್ಲಿ ಬಂದು ನೀವು ಮಾಡಬೇಕಂದ್ರೆ, ನೀವು ಇರಬೇಕಂದ್ರೆ ನಿಮ್ಗೆ ಭಯ. ಸೊ ಹಂಗಾಗಿ ನಾವು ಇದು ಪ್ರೀಮಿಯಂ ಫಾರ್ಮ್ ಲ್ಯಾಂಡ್ಗೂ ನಾವೇ ಮಾಡ್ಕೊಳೋ ಫಾರ್ಮ್ ಲ್ಯಾಂಡ್ಗೂ ಡಿಫ್ರೆನ್ಸ್ ಇಷ್ಟೇ. ಈಗ ಕೆಲವರು ಹೇಳ್ತಾರೆ 40 ಲಕ್ಷ 50 ಲಕ್ಷಕ್ಕೆ ಎಕರೆ ಸಿಗುತ್ತೆ, ಇವರಕ್ಕೆ ಪ್ಲಾಟ್ 40 ಲಕ್ಷ ಇಸ್ಕೊಂತಾರೆ ಅಂತ. ಸೊ ಅಮ್ಯುನಿಟೀಸು ಎಲ್ಲ ಅಮ್ಯುನಿಟೀಸ್ ನಿಮ್ಗೆ ಅಲ್ಲಿ ಸಿಗಲ್ಲ. ನಿಮಗೆ ಬಂದು ಇಲ್ಲಿ ಕಂಪ್ಲೀಟ್ ಆಗಿ ಗೇಟೆಡ್ ಕಮ್ಯುನಿಟಿ. ಹೌದು, ನಾವು ಒಂದು ಸೈಟ್ನ ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಇಲ್ಲಿ ಟೋಟಲ್ ಆಗಿ 40 ಎಕರೆನೂ ಸಹ ಒಂದು ಗೇಟೆಡ್ ಕಮ್ಯುನಿಟಿ. ಟೋಟಲ್ ಫೆನ್ಸಿಂಗ್ ಆಗಿದೆ ಸರೌಂಡಿಂಗ್. ಟೋಟಲ್ ನಿಮಗೆ ನೈಬರ್ಸ್ ಇರ್ತಾರೆ. ಅಂದರೆ ನೀವೇನಾಗುತ್ತೆ, ನಾಳೆ ದಿನ ಇಲ್ಲಿ ಪ್ರತಿಯೊಬ್ಬರು ಮನೆ ಕಟ್ಕೊಂಡಾಗ ಅಥವಾ ಫಾರ್ಮ್ ಲ್ಯಾಂಡ್ ಮಾಡ್ಕೊಂಡಾಗ, ಅಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡಾಗ ನಿಮಗೆ ತುಂಬ ಚೆನ್ನಾಗಿ ಒಡನಾಟ ಇರುತ್ತೆ. ಜೊತೆಗೆ ನೀವು ಒಬ್ಬರೇ ಇರಲ್ಲ. ಈ ಗೇಟೆಡ್ ಕಮ್ಯುನಿಟಿಯಲ್ಲಿ ತುಂಬ ಒಡನಾಟ ಇರುತ್ತೆ, ಬೇಕಾದಷ್ಟು ಜನ ನಿಮಗೆ ಪರಿಚಯ ಆಗ್ತದೆ. ಬಟ್ ಆದರೂ ಸಹ ನಿಮಗೆ ಅಂದರೆ ಕೆಲವ್ರಿಗೆ ಯಾರಿಗೆ ನಾವು 1 ಎಕರೆ ತೊಗೊಳಕ್ಕಾಗಲ್ಲ ಅಥವಾ ನಮ್ಗೆ ಈ ಥರ ಫಾರ್ಮ್ ಲ್ಯಾಂಡ್ ಮಾಡೋಕ್ಕೆ ಇಷ್ಟ ಆದರೂ ಸಹ ಅಲ್ಲಿ ಒಬ್ಬರೇ ಇರೋದಕ್ಕೆ ಕಷ್ಟ, ಭಯ ಆಗುತ್ತೆ ಅಂತಂದವ್ರಿಗೆ ಇದು ಒಂದು ವರದಾನ. ಯಾಕೆಂದರೆ ಇವಾಗ ಈಗಾಗಲೇ ಒಂದು ರಾಶಿ ವನಸಿರಿನ ಡ್ರೋನ್ ಮೂಲಕ ನೋಡಿದ್ದೀರಾ, ವಿಡಿಯೋ ಮೂಲಕ ನೋಡಿದ್ದೀರಾ. ಎಷ್ಟು ಹಚ್ಚನೆಯ ಹಸಿರಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಲ್ಯಾಂಡು. ಬರೀ ವಿಡಿಯೋದಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ, ಇನ್ನು ಕಣ್ಣಾರೆ ನೋಡಿದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸಿಹಿನ ಬರೀ ಒಂದು ಬಟ್ಲಲ್ಲಿ ಇಟ್ಟಾಗಿ ನೋಡೋದಕ್ಕೂ ಅದನ್ನು ರುಚಿ ನೋಡೋದಕ್ಕೂ ವ್ಯತ್ಯಾಸ ಎಷ್ಟು ಬರುತ್ತೋ ಆ ರೀತಿಯಾಗಿ ಒಂದು ವಿಡಿಯೋದಲ್ಲಿ ನೋಡೋದಕ್ಕೂ ಹಾಗೆ ಇಲ್ಲಿ ಬರೀ ಬಂದು ಕಣ್ಣಾರ ನೋಡೋದಕ್ಕೂ ಇರತಕ್ಕಂಥ ವ್ಯತ್ಯಾಸ. ಅಣ್ಣ ಅಲ್ಲೇನೋ ಶೆಡ್ ಹಾಕಿದ್ರಲ್ಲ, ಏನದು ಸರ್? ಇದು ಗೋಶಾಲ ಸರ್. ಇದು ಗೋಶಾಲ ನಮ್ಮಲ್ಲಿ ಸುಮಾರು ಒಂದು 20-25 ಹಸುಗಳು ಇಲ್ಲಿ ಗೋಶಾಲ ಮಾಡಿದ್ದೀವಿ. ಸೊ ಹಸುಗಳು ಸಾಕಬೇಕಂತ ನಾವು ಒಂದು ಗೋಶಾಲೆಗೆ ಪ್ಲಾನ್ ಮಾಡಿ ಈಗ ಒಂದು 25 ಹಸು ರೆಡಿ ಮಾಡಿದ್ದೀವಿ ಸರ್. ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಮಾಡಬೇಕಂತಿದ್ದೀವಿ. ಬಟ್ ಯಾರ್ದು ಹಸುಗಳು ಸರ್? ಈಗ ಕೆಲವರು ನಮ್ಮಲ್ಲಿ ಕಸ್ಟಮರ್ಸ್ ಬಂದವರು ಹೇಳಿದ್ರು ಗೋಶಾಲ ಮಾಡಿದಿರಾ ಅಂತ ಕೇಳಿದ್ರು. ನಾವು ಯೋಚನೆ ಮಾಡಿದ್ವಿ. ಸೊ ಈಗ ಅದು ಮಾಡೋದ್ರಿಂದ ಕೆಲವರು ನಾವು ಹಸು ಕೊಡ್ತೀವಿ, ನೀವು ಬೇಕಾದ್ರೆ ಗೋಶಾಲ ಮಾಡಿ ಅಂತ ನಮ್ಗೆ ಅವರು ಭರವಸೆ ಕೊಟ್ಟ ಮೇಲೆ ನಾವು ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ಜಾಗ ಯಾರ್ದು? ಜಾಗ ನಮ್ಮದೇ ಸರ್. ಇದು ಜಾಗ ನಮ್ಮದೇ ಸರ್. ಓಕೆ. ಮತ್ತೆ ಎಂಟ್ರೆನ್ಸ್ ಅಲ್ಲಿ ಹೋಗಿ ನೋಡೋದಲ್ಲ, ಡಬಲ್ ನೋಡಿದೆ. ಹೌದು. ಬಟ್ ಎಷ್ಟು ಫೀಟ್ ಬರ್ತದೆ ಸರ್? ಇದು 17.5 feet ಮತ್ತೆ 17.5 feet. ನಾವು ಆಕ್ಚುಲಿ 35 feet ರೋಡ್ ಇದು. ಸೊ ಅದನ್ನು ನಾವು ಡಿವೈಡ್ ಮಾಡಿದ್ವಿ. ಎಂಟ್ರೆನ್ಸ್ ಡಬಲ್ ರೋಡ್ ಮಾಡಿ, ಸೊ ನಾವು ನೋಡಿ ಪ್ಲಾಂಟೇಶನ್ ಸೆಂಟರ್ಗೆ ಒಂದು ಪ್ಲಾಂಟೇಶನ್ಸ್ ಮಾಡಿದ್ವಿ. ನೋಡ್ಬೋದು ವೀಕ್ಷಕರೇ, 2 ಕಡೆ ರೋಡ್ ಇರ್ತಕ್ಕಂಥದ್ದು, ಮಧ್ಯ ಹಚ್ಚನೆಯ ಹಸಿರಾದಂಥ ಹೂ ಬಿಟ್ಟಂಥ ಗಿಡಗಳು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡುತ್ತೆ. ವೆಲ್ಕಮ್ ಮಾಡ್ತಕ್ಕಂಥದ್ದು ಬರೀ ನೀವು ಬರಬೇಕಾರಲ್ಲ,
ನೀವು ಹೋಗ್ಬೇಕಾದ್ರೂ ಹೂಗಳು ನಗೆ ಸಲ್ಲಿಸುತ್ತೆ. ಅಷ್ಟು ಸೂಪರಾಗಿ ಇರ್ತಕ್ಕಂಥ ಒಂದು ಸೂಪರ್ ಎಂಟ್ರೆನ್ಸ್ ಅಂತ ಹೇಳ್ತೀವಿ, ಒಂದು ರಾಶಿ ವನಸಿರಿದು. ಈಗ ಎಲ್ಲ ಪ್ಲಾಟ್ಗೂ ಪವರ್ ಕೊಟ್ಟಿದ್ದೀವಿ ಸರ್. ಸೊ ಈಗ ಅವ್ರು ಬಂದು ಮನೆ ಕಟ್ಟಿದ್ರೆ ಕಾಟೇಜ್ ಸ್ಟಾರ್ಟ್ ಮಾಡಿದ್ರೆ ಅವರು ಇಮಿಡಿಯೇಟ್ ಪವರ್ ಸಿಗುತ್ತೆ. ಇಮಿಡಿಯೇಟ್ ಪವರ್ ಸಿಗುತ್ತೆ, 100% ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ತೀವಿ. ರಿಜಿಸ್ಟ್ರೇಷನ್ ನೆಕ್ಸ್ಟ್ ಡೇಗೆ ಅವ್ರಿಗೆ ಮತ್ತೆ ವಾಟರ್ ಪಾಯಿಂಟ್, ವಾಟರ್ ಪ್ರತಿ ಪ್ಲಾಟ್ಗೂ ವಾಟರ್ ಇದೆ ಸರ್. ವಾಟರ್. ಸೊ ಅವ್ರಿಗೆ ಯಾವಾಗ ಬೇಕೋ ಅವರು ನಮ್ಮ ಟೋಟಲ್ ನಮ್ಮ ಸ್ಟಾಫ್ ಇಲ್ಲೇ ಇರ್ತಾರೆ. ಸೊ ಅವ್ರು ಯಾವಾಗ ಬೇಕೋ ಅವ್ರು ಹೇಳಿದ್ರೆ ವಾಟರ್ ಆನ್ ಮಾಡ್ತಾರೆ. ವಿವೇಕ್ ಅವ್ರು ಇಟ್ಟಿದ್ದೀವಿ, ಅವ್ರಿಗೆ ಆಟೋಮೆಟಿಕ್ ವಾಟರ್ ಹೋಗ್ತಾ ಇರುತ್ತೆ. ವಾಟರ್ ಹೋಗ್ತಾ ಇರುತ್ತೆ. ಹೌದು. ಈಗ ಕೆಲವು ಕಸ್ಟಮರ್ ಕಸ್ಟಮರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಸರ್. ಅವ್ರು ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇಲ್ಲೇ ಮಾಡ್ತಾ ಇದ್ದಾರೆ. ಸೊ ಅವರು ಯಾವ ತರ ಮಾಡ್ತಾರೆ ಅಂದ್ರೆ, ಈಗ ಸಣ್ಣ ಒಂದು ಚಿಕ್ಕದಾಗಿ ಅವ್ರ ಮನೆಗೆ ಎಷ್ಟು ಬೇಕು ವೀಕ್ಲಿ ಒನ್ಸು ಆ ಸೊಪ್ಪುಗಳು ಆ ಥರ ಸಣ್ಣ ಪುಟ್ಟ ತರಕಾರಿ ಬೆಳೆಯೋದು ಎಲ್ಲ ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಾರೆ. ಓಕೆ. ಸೊ ಅಂತವರು ಒಂದು ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಅದೊಂದು ಬೆನಿಫಿಟ್ ಆಗ್ತಾ ಇದೆ. ಮತ್ತೆ ಈಗ ಇನ್ನ ಒಂದು ಕೆಲವು ಕಸ್ಟಮರು ಸೊ ಏನಾದ್ರು ಈಗ ನಾವು ಇನ್ವೆಸ್ಟ್ ಮಾಡ್ತೀವಿ, ಸೊ ಲ್ಯಾಂಡ್ ರೇಟ್ ಆಟೋಮೆಟಿಕ್ಲಿ 30 to 40%, 50% ಗ್ರೋತ್ ಆಗ್ತಾ ಇದೆ. ನಿಮಗೂ ಗೊತ್ತಿದೆ. ಹೌದು. ಈಗ ಇವತ್ತಾದ್ರೂ ನೆಕ್ಸ್ಟ್ ಇಯರ್ಗೆ ನಿಮಗೆ 40 to 50% ಲ್ಯಾಂಡ್ ಗ್ರೋತ್ ಆಗ್ತಾ ಇದೆ. ಸೊ ಆ ಮಧ್ಯದಲ್ಲಿ ಈಗ ನಾವು ಮಹಾಗಣಿ ಟೀಕು ಇಟ್ಟಿದ್ದೀವಿ. ಮಹಾಗಣಿ ಟೀಕೆಲ್ಲ ಒಳ್ಳೆ ಬೆಲೆ. ಈಗ ನೋಡಿ ಈಗ ಟೀಕ್ ಮರ ಎಲ್ಲ 6,000, 10,000, 12,000 ಸೆಲ್ಲೆಗಳಿದೆ. ಸೊ ಅದು ಒಂದು 10 to 12 ಇಯರ್ಸ್ಗೆ ಆ ಮರಗಳಿಂದ ಕ್ರಾಪ್ ಸಿಗುತ್ತೆ, ಟಿಂಬರ್ ಸಿಗುತ್ತೆ. ಸೊ ಅದು ಬಿಟ್ಟು ಫ್ರೂಟ್ಸ್ ನೀವು ಏನೇ ಸೀಸನ್ ಬಂದರೂ ಒಂದು ಫ್ರೂಟ್ ಸಿಗಬೇಕು ನಿಮಗೆ. ಓಕೆ. ಸೊ ನಿಮ್ಮ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಫ್ರೂಟ್ಸ್ ನೀವೇ ತಿನ್ನೋದು. ಸೂಪರ್. ಸರಿಗೆ ಬಂದು ನಿಮ್ಮದೇ ಆದಂಥ ಒಂದು ನಕ್ಷೆ ಇದೆ, ನೋಡಿದೆ. ಕಂಪ್ಲೀಟ್ 40 ಎಕರೆ ಏನಿದೆ ಮಾಡಿದ್ದೀರಾ, ಅದೆಲ್ಲ ನಾನು ನಕ್ಷೆ ಇದೆ ನೋಡಿದ್ದೆ. ಹಾಗೆ ಇಲ್ಲಿ ಸೈಟು ಅಂತ ಹೆಂಗೆ ನೀವು ವಿಂಗಡಣೆ ಮಾಡ್ತೀರಾ, ಅಂದರೆ ಒಂದು ಪ್ಲಾಟ್ ಅಂತ ಹೇಗೆ ವಿಂಗಡಣೆ ಮಾಡ್ತೀರಾ, ನಂಬರ್ ಹೇಗೆ ಗುರುತಿಸ್ತೀರಾ ಅಂತ? ಆಯ್ತು ಸರ್. ಪ್ಲಾಟ್ ನಂಬರ್ ಎಕ್ಸ್ಚೇಂಜ್ ನಾವು ಲೇಔಟಲ್ಲಿ ಹೆಂಗಿರುತ್ತೋ ಅದು ಇರುತ್ತೆ. ಇಲ್ಲೂ ಸಹ ಅದೇ ಥರ ಪ್ಲಾಟ್ಗೆ ನಂಬರ್ ಕೊಟ್ಟಿದ್ವಿ. ಓಕೆ. ಸೊ ಆ ನಂಬರಲ್ಲಿ ಸ್ಕ್ವೇರ್ ಫೀಟ್ ಅಂತ ನಾವು ಪ್ಲಾನಲ್ಲೇ ಮೆನ್ಷನ್ ಮಾಡಿದ್ವಿ. ಸೊ ಆ ಸೈಟ್ ಅವ್ರಿಗೆ ಸ್ಕ್ವೇರ್ ಫೀಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ, ಸೂಪರು. ಆಮೇಲೆ ಈ ಒಂದು ರೋಡು ಯಾವ ರೀತಿಯಾಗಿ ಇದು ಮಾಡ್ತೀರಾ? ಯಾಕೆಂದರೆ ಜನರಾಗಿ ನಾವು ಲೇಔಟ್ ಮಾಡಿದಾಗ ಒಂದಷ್ಟು ಪರ್ಸೆಂಟು ರೋಡ್ಗೆ ಅಂತ ಬಿಟ್ಬಿಡ್ತೀವಿ. ಅದೇ ಇದು ನೀವು ತುಂಬ ಒಳ್ಳೆ ಪಾಯಿಂಟ್ ಕೇಳಿದ್ದೀರಾ. ಇದು ಕಸ್ಟಮರ್ಗೆ ಅರ್ಥ ಆಗ್ತಕ್ಕಂಥ ಪಾಯಿಂಟು, ತಿಳಿವಳಿಕೆ ಬರ್ತಕ್ಕಂಥ ಪಾಯಿಂಟು. ಸರ್ ಈಗ ನಾವು ಲೇಔಟ್ ಅಂತ ಹೋದಾಗ BM ಮಾಡಿ, ಈಗ ನಮ್ಮ ಕಡೆ BM ಮಾಡಿ ಮತ್ತೆ BDA ಎಲ್ಲ ಹೋಗ್ತೀವಿ. ಈಗ ತಮಿಳ್ನಾಡು ಕಡೆ ಬಂದರೆ DTCP ಮತ್ತೆ HNDTC ಇದೆಲ್ಲ ಅಪ್ರೂವ್ಸ್ ಇದೆ, ಲೇಔಟ್ ಅಪ್ರೂವ್ಸ್ ಇದೆ. ಇದು ಫಾರ್ಮ್ ಲ್ಯಾಂಡ್, ಇದಕ್ಕೆ ಅಪ್ರೂವ್ಸ್ ಬರಲ್ಲ, ಫಾರ್ಮ್ ಲ್ಯಾಂಡ್ಗೆ ಅಪ್ರೂವ್ಸ್ ಬರಲ್ಲ. ಸೊ ಹಂಗಾಗಿ ಇಲ್ಲಿ ರೋಡ್ಗೆ ಏನು ಮಾಡಬೇಕು ಅಂತ ಒಂದು ಇಶ್ಯೂ. ಈಗ ನಾವು ರೋಡ್ ಬಿಟ್ಟಿದ್ದೀವಿ ಸರ್, 25 ಫೀಟ್ ರೋಡ್ ಬಿಟ್ಟಿದ್ದೀವಿ. ರೋಡ್ ಯಾರ ಹೆಸರು ಇರುತ್ತೆ? ನಮ್ಮ ಹೆಸರು ಇರುತ್ತೆ, ಲ್ಯಾಂಡ್ ಓನರ್ ಹೆಸರು ರೋಡ್ ಇರುತ್ತೆ. ಹಂಗೆ ಮಾಡಿದಾಗ ನಾವು ರೋಡ್ ಬಿಟ್ಟು ನೀವು ಫ್ಲಾಟ್ ಮಾರಿದಾಗ ಇನ್ ಫ್ಯೂಚರಲ್ಲಿ ನನ್ನ ಜನ್ರೇಷನ್, ನನ್ನ ಮಗ ಜನ್ರೇಷನ್ನು ಬಿಟ್ಟು ಇನ್ನೊಬ್ರು ಯಾರೋ ಜನ್ರೇಷನ್, ನಮ್ಮ ಅಮ್ಮಗಾರು ಯಾರೋ ಬರ್ಬೋದು, ಇದು ನಮ್ಮ ತಾತ ಹೆಸರು ಇದೆ ಲ್ಯಾಂಡು, ಇದು ರೋಡ್ ನಮಗೆ ಸೇರ್ಬೇಕಾಗಿರೋದು ಅಂತ ಬಂದಾಗ ಕಸ್ಟಮರ್ ಸಫರ್ ಆಗ್ತಾರೆ. ಹೌದು. ಸೊ ಆ ಥರ ನಮಗೆ ಕಸ್ಟಮರ್ಗೆ ಸಫರ್ ಆಗೋದು ಬೇಡ. ಅವ್ರು ದುಡ್ಡು ಕೊಟ್ಟಿದ್ರೆ ಖುಷಿಯಾಗಿರ್ಬೇಕು ಅನ್ನೋ ಉದ್ದೇಶ ನಾವೇನು ಮಾಡ್ತಾ ಇದೀವಿ. ಈ ಪ್ಲಾಟ್ 25 ಫೀಟ್ ರೋಡ್ ಇದ್ರೆ ಅರ್ಧ 12.5 ಫೀಟ್ ಇವ್ರಿಗೆ ಸೇರುತ್ತೆ, 12.5 ಫೀಟ್ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟಿರ್ತೀವಿ. ಓಕೆ. ಸೊ ಅವ್ರಿಗೆ ಅವರೇ ಕಸ್ಟಮರೇ ಬಿಟ್ಟಂಗಿರುತ್ತೆ ರೋಡು. ಓಕೆ. ಇವರು ನಾವು ಡೀಡಲ್ಲೇ ಮೆನ್ಷನ್ ಮಾಡ್ತೀವಿ, ಇವರು ಬ್ಯಾಕ್ ಅವ್ರಿಗೆ ರೋಡ್ ಕೊಡಬೇಕು ಅಂತ ಮೆನ್ಷನ್ ಮಾಡ್ತೀವಿ. ಓಕೆ. ಅದು ಈಗ ಕ್ಲಿಯರ್ ಕಟ್. ಸರ್ ನೋಡಿ, ಇದು 2 acres ಅಲ್ಲಿ ಕ್ಲಬ್ ಹೌಸ್ ಮಾಡಿದ್ದೀವಿ. 2 acres ಅಲ್ಲಿ. ಸೊ ಇದು ಎಂಟ್ರೆನ್ಸ್ ಆರ್ಚ್, ಇದಕ್ಕೆ ಆರ್ಚ್. ಇದು ಈಗ ಇದು ಎಂಟ್ರ್ ಆಗಿದ್ರೆ 2 acres ಅಲ್ಲಿ ನಿಮಗೆ ಒಂದು 30+ ಅಮ್ಯುನಿಟೀಸ್ಗೆ ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಒಳಗಡೆ ಇದೆ. ಬನ್ನಿ, ಒಳಗಡೆ ಪಾರ್ಟಿ ಹಾಲ್ ಸಮೇತ ಇದೆ, ಎಲ್ಲ ತೋರಿಸ್ತೀನಿ ಬನ್ನಿ ಪ್ಲೀಸ್. ಈ ಒಂದು ರಾಶಿ ವನಸಿರಿನಲ್ಲಿ ಎಲ್ಲರಿಗೂ ಬಹಳ ಫೇವ್ರೇಟ್ ಆದಂಥ ಜಾಗ ಖಂಡಿತ ಒಂದು ಕ್ಲಬ್ ಹೌಸ್ ಅಂತ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಬಂದಾಗ ಮಸ್ತಿ, ಮಜಾ, ಮೋಜು ಮಾಡೋದಕ್ಕೆ ಎಲ್ಲ ವಯಸ್ಸಿನವ್ರಿಗೂ ಒಳ್ಳೆ ಸ್ಥಳಾವಕಾಶ ಇರ್ತಕ್ಕಂಥ ಒಂದು ಜಾಗ ಅಂತ ಹೇಳ್ತೀನಿ. ಎಸ್, ಇಲ್ಲಿ ಬಂದು ಏನೇನೆಲ್ಲ ಇದೆ ಸರ್ ಆ್ಯಕ್ಚುಲಿ? ಸರ್ ನೋಡಿ, ಇಲ್ಲಿ ಈಗ ಇದು ಆಕ್ಚುಲಿ ಆಫೀಸ್ ರೂಮ್ ಎಂಟ್ರೆನ್ಸ್ ಆಗುತ್ತೆ ತಕ್ಷಣ. ಸೊ ಇದು ಬಂದು ಇನ್ನೂ ಇಲ್ಲಿ ವರ್ಕ್ ನಡೀತಾ ಇದೆ, ಇನ್ನೂ ಇಲ್ಲಿ ಪಾತ್ವೇಸ್ ಎಲ್ಲ ಬರುತ್ತೆ. ಓಕೆ. ನೋಡಿ, ಈ ಥರ ನಾವೆಲ್ಲ ಇದರಲ್ಲಿ ಸಿಮೆಂಟಲ್ಲೇ ಎಲ್ಲ ವುಡ್ ಟೈಪ್ ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ತೇವೆ. ಸೊ ಈಗ ಪ್ರೆಸೆಂಟ್ ನೋಡಿ ಕ್ರಿಕೆಟ್ ಕೋರ್ಟ್ ರೆಡಿ ಇದೆ. ಕ್ರಿಕೆಟ್ ಕೋರ್ಟ್ ಇದೆ. ಓಕೆ. ಕ್ರಿಕೆಟ್ ಕೋರ್ಟ್ ರೆಡಿ ಇದೆ. ಮತ್ತೆ ನಮ್ಮಲ್ಲಿ ಮತ್ತೆ ಬುಲ್ಲಾಕಾಟ್ರು ಹಾರ್ಸ್ ರೈಡಿಂಗ್ ಇದೆ. ಆಮೇಲೆ ಅಲ್ಲೇನೆಲ್ಲ ಚಕ್ರಗಳು ಹಾಕಿ ಸರ್ ಅದು ಫೋಟೋ ಶೂಟ್ಗೆ ಅಂತ ಮಾಡ್ತಾ ಇದೀವಿ ಸರ್. ಫೋಟೋ ಶೂಟ್ಗೆ ಇನ್ನೂ ವರ್ಕ್ ನಡೀತಾ ಇದೆ. ಸೊ ಇನ್ನು ಪೇಂಟಿಂಗ್ ವರ್ಕ್ ಪೆಂಡಿಂಗ್ ಇದೆ. ಸೊ ಇದು ಬಂದು ಒಂದು ಸ್ಟೇಜ್ ಮಾಡಿದ್ವಿ ಮೇಲ್ಗಡೆ, ವ್ಯೂ ಪಾಯಿಂಟ್. ಆ ವ್ಯೂ ಪಾಯಿಂಟ್ ಅಲ್ಲಿ ಹೋದ್ರೆ ಟೋಟಲ್ ಸರೌಂಡಿಂಗ್ ಕಾಣಿಸುತ್ತೆ. ಹೌದು, ಕಂಪ್ಲೀಟ್ ಫಾರ್ಮೇ ಕಾಣಿಸುತ್ತೆ. ಹೌದು. ಓಕೆ. ನೋಡಿ, ಇದು ಮೇಲ್ಗಡೆ ಸ್ಟೇಜು. ಇಲ್ಲಿ ಮತ್ತೆ ಫಾಲ್ಸ್ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ. ಇಲ್ಲಿ ಫಾಲ್ಸ್ ಬರ್ತಾ ಇದೆ. ಕಾವೇರಿ ಸ್ಟ್ಯಾಚ್ ಮಾಡಿಸಿದೀವಿ. ಹೌದು. ಇನ್ನು ಫ್ರಂಟ್ಗೆ ಬರುತ್ತೆ ಕಾವೇರಿ ಸ್ಟ್ಯಾಚ್. ಕಾವೇರಿ ತಾಯಿ ಹರಿದು ಬರಂಗೆ. ಹೌದು ಸರ್. ಓಕೆ. ಬಂದು ಇಲ್ಲಿ ಟೋಟಲ್ ಫಾಲ್ಸ್ ಬರುತ್ತೆ. ಎಂಟ್ರಿ ಆಗಿದ ತಕ್ಷಣ ಫಾಲ್ಸು. ಮತ್ತೆ ಇದು ನೋಡಿ, ಅದು ಒಂದು 50 ಜನ 100 ಜನಕ್ಕೆ ಬರ್ತ್ಡೇ ಪಾರ್ಟೀಸ್ ಹತ್ರ ಪಾರ್ಟಿ ಆಗಿ. ಓಕೆ. ಸೊ ಇಲ್ಲಿಂದ ಕಸ್ಟಮರ್ ಬಂದು ಮಾಡ್ಕೊಬೋದು. ಓಕೆ. ಓಕೆ. ಪಾರ್ಟಿ ಅದು ನೋಡಿ. ಇದು ರೈಲಿಂಗ್ಸ್ ಎಲ್ಲ ಮಹಾರಾಷ್ಟ್ರದಿಂದ ಕರ್ಸಿ ಮಾಡಿಸಿದ್ರು ನಮ್ಮ ಸಿಟಿಯಲ್ಲಿ ಇಲ್ಲಿ ಮಾಡೋದಕ್ಕೆ. ಸೊ ಎಲ್ಲ ಸಿಮೆಂಟಲ್ಲಿ ರಿಯಾಲಿಟಿ ವುಡ್ಡಲ್ಲಿ ಮಾಡಿದಾಗ ನ್ಯಾಚುರಲ್ ಬರಬೇಕು ಅಂತೇಳಿ ಮಾಡಿದ್ವಿ ಸರ್. ಓಕೆ. ನ್ಯಾಚುರಾಲಿಟಿ. ಒಟ್ಟಿನಲ್ಲಿ ಮುಂದಕ್ಕೆ ಇಲ್ಲಿ ಈ ಒಂದು 2 ಎಕರೆ ಜಾಗ ಏನು ಕ್ಲಬ್ ಹೌಸ್ ಅಥವಾ ಇದೆ, ಇಲ್ಲಿ ಬಂದು ಕಂಪ್ಲೀಟ್ ಆದಮೇಲೆ ನೋಡೋಕ್ಕೆ ಈಗಲೇ ಒಂದು ಸ್ವಲ್ಪ ಕೆಲಸ ಶುರು ಮಾಡಿ ಒಂದು ಎಷ್ಟು 30% ಮುಗಿದಿರ್ಬೋದಾ? ಇಲ್ಲ ಸರ್, ಆಲ್ಮೋಸ್ಟ್ ಒಂದು 60-70% ವರ್ಕ್ ಆಗಿದೆ. ಬಟ್ ಲಾನ್ ಏನಂದರೆ ಲ್ಯಾನ್ ನಾವು ಈಗ ಇನ್ನೂ
ಲ್ಯಾಂಡ್ಸ್ಕೇಪಿಂಗ್ ಮಾಡದೇ ಇರೋದ್ರಿಂದ ನಮಗೆ ಸ್ವಲ್ಪ ಪ್ಲೇನ್ ಕಾಣಿಸ್ತಾ ಇದೆ. ಹ್ಮ್. ಸೊ ಈಗ ಒಂದು 2 ಮಂತ್ಸಲ್ಲಿ ಇದೆಲ್ಲ ಮುಗಿಸ್ಬಿಡ್ತೀವಿ ಸರ್. ಮುಗಿಸ್ಬಿಡ್ತಾರೆ. ಮುಗಿಸಿ ಆಗ ಈ ಕ್ಲಬ್ ಹೌಸ್ನ ನೋಡೋದಕ್ಕೆ ಒಂದು ಆನಂದ ಆಗಿರುತ್ತೆ. ಸರ್ ಈಗ ಹೊಸೂರು ಸರೌಂಡಿಂಗಲ್ಲಿ ಆಲ್ಮೋಸ್ಟ್ ನಮ್ಮ ಡೆಗ್ನಿಕೋಟೆ ಸರೌಂಡಿಂಗಲ್ಲಿ ಸುಮಾರು ಫಾರ್ಮ್ ಲ್ಯಾಂಡ್ಸ್ ಇದೆ. ಹ್ಮ್. ಯಾವುದೇ ಫಾರ್ಮ್ ಲ್ಯಾಂಡ್ ನೀವು ಬೇಕಾದ್ರೆ ವಿಸಿಟ್ ಮಾಡಿ ಬನ್ನಿ. ಹ್ಮ್. ಈ ಥರ ಅಮ್ಯುನಿಟೀಸು ಎಲ್ಲೂ ಕೊಟ್ಟಿಲ್ಲ ಸರ್. ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅವ್ರ ಮೋಟೋ. ಯಾಕಂದರೆ ದುಡ್ಡು ಕೊಟ್ಟು ತೆಗೆದುಕೊಳ್ತಾರೆ. ಸೊ ಅವ್ರಿಗೆ ಲೀಗಲ್ ನಮ್ಮ ಫಸ್ಟ್ ಮೇನ್ ಪಾಯಿಂಟ್, ನಾವು ಲೀಗಲ್ಲು 3 ಲಾಯರ್ಗಳನ್ನು ಲೀಗಲ್ ಮಾಡಿಸಿದ್ವಿ ಸರ್. ವಿದ್ಯಾಭಾಸ್ಕರ್ ಮತ್ತು ಸುಧಾ ರೆಡ್ಡಿ ಅಂತ ಹೇಳ್ಬಿಟ್ಟು ಅವರು ಫೇಮಸ್ ಲಾಯರ್ಸು, ಅವ್ರ ಹತ್ರನೇ ನಾವು ಲೀಗಲ್ ಮಾಡಿಸಿದ್ವಿ. ಪ್ರತಿ ಯಾವುದೇ ಲೀಗಲ್ ಇಶ್ಯೂಸ್ ನಮ್ಮಲ್ಲಿ 100% ಲೀಗಲ್ ಇಶ್ಯೂಸ್ ಇಲ್ಲ. ನಾವು ಇತ್ತು ಕಸ್ಟಮರ್ ಕೇಳಿದವ್ರಿಗೆ ಇಮಿಡಿಯೇಟ್ ನಾವು ಟೋಟಲ್ ಸೆಟ್ ಕೊಟ್ಬಿಡ್ತೀವಿ, ನೀವೆಲ್ಲರೂ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಲೀಗಲ್ ಇಶ್ಯೂ ಇಲ್ಲ ಮೇನ್ ಥಿಂಗು. ಎರಡನೇದು, ಕಸ್ಟಮರ್ ಬೈ ಮಾಡೋರು ಸೊ ಇಷ್ಟು ದುಡ್ಡು ಕೊಟ್ಟಿದ್ದೀವಲ್ಲ ನಮಗೆ ಖುಷಿ ಕೊಡಬೇಕು. ಯಾಕಂದರೆ ನಾವು ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರೆ ಅವ್ರು ನಮ್ಮನ್ನು ಹುಡ್ಕೊಂಡ್ಬರ್ಬೇಕು. ಹೌದು. ಸೊ ಅದು ನಮ್ಮ ಇಂಟೆನ್ಷನ್ ಆಗಿದೆ. ಓಕೆ, ಒನ್ ಶಾಟ್ ಬಿಸ್ನೆಸ್ ಅಲ್ಲ ನಿಮಗೆ. ಕಸ್ಟಮರ್ ನಮ್ಮ ಕಾಂಟ್ಯಾಕ್ಟಲ್ಲಿ ಇರಬೇಕು, ಕಸ್ಟಮರ್ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಕಸ್ಟಮರ್ ಅವರು ಖುಷಿಯಾಗಿದ್ರೆ ಅವರೇ ನಮ್ಮ ದೇವರು. ಓಕೆ, ಸೊ ನಮ್ಗೆ ಬಿಸ್ನೆಸ್ ಕೊಡ್ತಕ್ಕಂಥವ್ರು ಅವರೇ ನಮ್ಮ ದೇವರು. ಸರಿ, ಬಿಸ್ನೆಸ್ ಅನ್ನೋದಕ್ಕಿಂತ ಕಸ್ಟಮರ್ಗೆ ತೃಪ್ತಿ ಬೇಕು ನಮಗೆ, ಅದು ನಮ್ಮ ಉದ್ದೇಶ ಸರ್. ಸರ್ ಏನಿದು ಸರ್ ಇದು ರೈನ್ ಡ್ಯಾನ್ಸ್ ಸರ್ ಇದು. ಅದಕ್ಕೆ ಇದೆಲ್ಲ ಇನ್ನೂ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ 1-2 days ಕಂಪ್ಲೀಟ್ ಆಗುತ್ತೆ. ಇನ್ನೂ ಟೈಲ್ಸ್ ಹಾಕ್ಬೇಕು, ಟೈಲ್ಸ್ ವರ್ಕ್ ಮಾಡ್ತಾ ಇದೆ. ಸೊ ಮತ್ತೆ ಒಂದು ಬೊಂಬೆ ಒಂದು ಸ್ಟ್ಯಾಚು ಲೇಡೀಸ್ ಒಂದು ಸ್ಟ್ಯಾಚು ಇಟ್ಟಿದ್ದೀವಿ, ಫೋಟೋ ಶೂಟ್ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಸೊ ಒಂದು 40-50 ಜನ ವಿತ್ ಮ್ಯೂಸಿಕ್, ಇದರಲ್ಲಿ ಮ್ಯೂಸಿಕ್ ಕೊಡೋದೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ವಾವ್, ರೈನ್ ಡ್ಯಾನ್ಸ್. ಸ್ವಿಮ್ಮಿಂಗ್ ಪೂಲ್ ಏನು ಸರ್ ಸೂಪರ್ ಆಗಿದೆ. ಎಷ್ಟು ಸರ್ ಸ್ವಿಮ್ಮಿಂಗ್ ಪೂಲ್ ಇದು? ಸರ್ ಇದು 65/40 ಸರ್. 60/40. 60/40 ಸೈಟ್ ಇದ್ದ ನಮ್ಮ ಬೆಂಗಳೂರಲ್ಲಿ 60/40 ಸೈಟ್ ಇದ್ಬಿಟ್ರೆ ಒಂದು ಆನಂದ. ಅನ್ಸಲ್ಲ ನೀವು 60/40 ಸ್ವಿಮ್ಮಿಂಗ್ ಪೂಲೇ ಮಾಡ್ಬಿಟ್ಟಿದ್ದಾರೆ. ಸೂಪರ್ ಆಗಿದೆ. ಇದೇನು ಮಕ್ಕಳಿಗೆ ಇದು ಚಿಲ್ಡ್ರನ್ ಪೂಲು. ಅದು ಓಕೆ, ಅಲ್ಲೆಲ್ಲ ಸುತ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಹೌದು ಸರ್, ಪೇಂಟಿಂಗ್ ಆಗುತ್ತೆ. ಮತ್ತೆ ಇನ್ನೂ ವರ್ಕ್ ನಡೀತಾ ಇದೆ. ಮತ್ತೆ ಅವಾಗ ನೋಡಿ ಫಿಶ್ ಮತ್ತೆ ಇದು ಡಾಲ್ಫಿನ್. ಹೌದು, ಆ ಡಾಲ್ಫಿನಲ್ಲಿ ವಾಟರ್ ಬರುತ್ತೆ, ಪ್ರೆಜರ್ ವಾಟರ್ ಬರುತ್ತೆ. ಅದು ಉದ್ದೇಶ ಏನಂದ್ರೆ ಆ ಪ್ರೆಜರ್ ಬಂದ್ರೆ ಅಟ್ಲೀಸ್ಟ್ ಅದಕ್ಕೆ ನೀರು ಕೊಟ್ಟರೆ ಮಸಾಜ್ ಆಗಬೇಕು, ಮತ್ತು ನೋಡೋದಕ್ಕೂ ಆನಂದ ಕೊಡಬೇಕು. ಇನ್ನೊಂದು ಸೊ ಹಾಗಾಗಿ ಪ್ರೆಷರ್ ಬಂದಾಗ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ನೀಟಾಗಿರ್ತದೆ. ಅಲ್ವಾ, ಡಸ್ಟ್ ಎಲ್ಲ ಒಂದು ಕಡೆ ಕಲೆಕ್ಟ್ ಆಗುತ್ತೆ, ಎತ್ಕೊಳ್ಳೋದು ಕೆಲಸ ಆಗುತ್ತೆ. ಮತ್ತೆ ಇದು ಒಳಗಡೆ ನಮಗೆ ಸ್ನಾನಕ್ಕೆ ಇದಿದೆ, ರೂಮ್ಸ್ ಇದೆ, ಅವಕಾಶ ಇದೆ. ಬೇರೆ ಏನು ಮಾಡಿದ್ದೀರಾ? ಸೊ ಮೇಲ್ಗಡೆ ಬಂದು ಈಗ ಎಕ್ಸಾಂಪಲ್ಲು ಇಲ್ಲಿ ಯಾರೋ ಮಕ್ಕಳು ಆಡ್ತಾ ಇರ್ತಾರೆ. ಸೊ ಪೇರೆಂಟ್ಸ್ ಕೂತಿರೋ ಬದಲು ಇಲ್ಲ ಮೇಲೆ ಇದು ಇಂಡೋರ್ ಗೇಮ್ಸ್ ಇದೆ ಸರ್. ಓಕೆ, ಕ್ಯಾರಮ್ ಬೋರ್ಡು, ಚೆಸ್ಸು. ಸೊ ಅಥವಾ ಇಂಡೋರ್ ಗೇಮ್ಸು ಮೇಲ್ಗಡೆ ಒಂದು 4-5 ಗೇಮ್ಸ್ ಇಟ್ಟಿದ್ದೀವಿ. ಸೊ ಅಲ್ಲಿ ಕ್ರಿಕೆಟ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ಬಸ್ ಇಲ್ಲಿ ಗಜೀಬ್ ಕಟ್ಟಿದ್ರಲ್ಲ ಏನಿದು? ಸೊ ಇದು ಚೈನೀಸ್ ಗಜೀಬ್ ಅಂತೇಳಿ ನಾನು ಸೊ ಇದನ್ನ ಮಾಡಬೇಕು ಅಂತೇಳಿ ನಮ್ಮ ಮಾರ್ಕೆಟಿಗೆ ಒಂದು ಐಡಿಯಾ ಕೊಟ್ಟರು. ಸೊ ಮಾಡಿದ್ವಿ. ಜಸ್ಟ್ ಬಂದರೆ ಈಗ ಒಂದು 15-20 ಜನ ಬಂದಾಗ ಕುತ್ಕೊಂಡು ಚಿಕ್ಕದ ಒಂದು ಮೀಟಿಂಗು. ಸೊ ಅದು ಒಂದು ಸಿಟ್ಟಿಂಗ್ ಏರಿಯಾ. ಸೊ ಮಾಡ್ಬೋದು ನೋಡಿ. ಮತ್ತೆ ಇಲ್ಲೆಲ್ಲಾನು ಸೊ ಮೇಲೆ ಇದು ಒಂಥರ ಇಲ್ಲಿರೋದು ಟೇಬಲ್ಸ್ ಎಲ್ಲ ಮಾಡಿದ್ದೀವಿ. ಸೊ ಅದೆಲ್ಲ ಒಂಥರ. ಮತ್ತೆ ಫೈರ್ ಕ್ಯಾಂಪ್ ಎಲ್ಲ ವ್ಯವಸ್ಥೆ ಇಲ್ಲಿ ಫೈರ್ ಕ್ಯಾಂಪ್ ಒಂದು ಮಾಡ್ತೀವಿ ಸರ್. ಇದೇ ಜಾಗದಲ್ಲಿ ನಾವು ನಿಂತಿರೋ ಜಾಗದಲ್ಲೇ ಫೈರ್ ಕ್ಯಾಂಪ್ ಇಲ್ಲೇ ಫೈರ್ ಕ್ಯಾಂಪ್ ಬರುತ್ತೆ. ಹೌದು. ಮತ್ತೆ ಅಲ್ಲೊಂದು 360 ಡಿಗ್ರಿ ಸೈಕಲ್ ಬರುತ್ತೆ. ಅಲ್ಲ? ಹೌದು. ಓಕೆ, ನೋಡಿ ಮೇಲಿಂದ ಯಾವ ರೀತಿ ಕಾಣ್ತಾ ಇದೆ ವೀಕ್ಷಕರೇ. ಆ ಕಡೆ ನೋಡಿದ್ರೆ ಒಂದು ರೆಸ್ಟೋರೆಂಟು, ಮಧ್ಯೆ ಒಂದು ಫೋಟೋಶೂಟಿಗೆ ಇರ್ತಕ್ಕಂಥ ಒಂದು ಇದು, ಹಾಗೆ ಅಲ್ಲಿ ಸೈಟ್ ಆಫೀಸ್ ಇರ್ತಕ್ಕಂಥದ್ದು, ಜೊತೆಗೆ ಬಂದು ಈ ಕಡೆ ಬಂದರೆ ನಿಮಗೆ ರೈನ್ ಡ್ಯಾನ್ಸು ಮತ್ತು ಸ್ವಿಮ್ಮಿಂಗ್ ಪೂಲು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಂಜೆಯ ಈ ಒಂದು ತಂಪಾದ ಹೊತ್ತಲ್ಲಿ ಈ ಒಂದು ಜಾಗನ ನೋಡೋದಕ್ಕೆ 2 ಕಣ್ಣು ಸಾಲದು. ಪುಣ್ಯ ಮಾಡಿರ್ಬೇಕಂದ್ರೆ ಖಂಡಿತ ತಪ್ಪಿಲ್ಲ. ಬನ್ನಿ, ಈಗ ಅಣ್ಣವ್ರು ಏನು ಹೇಳ್ತಾರೆ ಕೇಳೋಣ. ಲೋಬಣ್ಣವ್ರೆ, ಈಗ ಬಂದು ಈ ಒಂದು ಫಾರ್ಮ್ ಲ್ಯಾಂಡ್ನ ನೀವು ಡೆವಲಪ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಬಟ್ ಇಲ್ಲೇ ಡೆವಲಪ್ ಮಾಡೋದಕ್ಕೆ ಕಾರಣ ಏನು? ನಾವು ಭಾಳ ಚೆಂದಾಗ ಸ್ಯಾಂಡಲ್ವುಡ್ಡು, ಮಹಾಗನಿ, ಮ್ಯಾಂಗೋ, ಗೋವಾ ಎಲ್ಲ ಫ್ಲ್ಯಾಟ್ನಲ್ಲಿನೂ ಆ ಥರ ಗಿಡಗಳು ಮಡಗಿ ಭಾಳ ಚೆಂದಾಗ ಡೆವಲಪ್ ಮಾಡ್ತಾಯಿದ್ದೀರಿ. ಬರೋರು ಸ್ವಲ್ಪ ತಗೊಂಡು ಆರಾಮಾಗಿ ಒಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಇರಬೇಕು. ಬೆಂಗಳೂರು ಸಿಟಿನಲ್ಲಿ ಆಕ್ಸಿಜನ್ನು ಕಡಿಮೆ ಇದೆ. ಇದು ಕಡೆ ವಿಲೇಜ್ ಕಡೆ ಬಂದು ಒಂದು ಮನೆ ಕಟ್ಕೊಂಡು ಆರಾಮಾಗಿ ಇರ್ತಾರೆ ಅನ್ನೋದಕ್ಕೋಸ್ಕರ ಈ ಫಾರ್ಮ್ ಲ್ಯಾಂಡ್ ಮಾಡ್ತಾಯಿದ್ದೀರಿ. ಓಕೆ, ಈಗ ಲಾಂಚ್ ಡೇಟ್ ಹೇಳಬೇಕು, ಅರ್ಥ ಆಯ್ತಾ? ಯಾವತ್ತು ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಾ? ಸರ್ ಆ್ಯಕ್ಚುಲಿ ನಾವು 29 ಮತ್ತು 30 ಶನಿವಾರ ಮತ್ತು ಭಾನುವಾರ ಬರುತ್ತೆ. ನವಂಬರ್ ತಿಂಗಳು, ಇದೇ ತಿಂಗಳು ನವಂಬರ್ 29, 30 ತಾರೀಕು ಲಾಂಚಿಂಗ್ ಇಟ್ಟಿದ್ದೀವಿ. ಶನಿವಾರ ಭಾನುವಾರ. ಸೊ ಈಗ ನಮಗೆ ತುಂಬ ಡಿಮ್ಯಾಂಡ್ ಇದೆ. ಕೆಲವರು ಸುಮಾರು ಕಸ್ಟಮರು ಲಾಂಚಿಂಗ್ ಯಾವತ್ತು ಅಂತ ಕೇಳ್ತಿರ್ತಕ್ಕಂಥ ಕಾರಣದಿಂದ ನಾವು ಆ್ಯಕ್ಚುಲಿ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಲಾಂಚಿಂಗ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿದ್ವಿ. ಈಗ 70%, 75% ವರ್ಕ್ ಕಂಪ್ಲೀಟ್ ಆಗಿಬಿಟ್ಟಿದೆ ನಮ್ಮ ಕ್ಲಬ್ ಹೌಸ್ದು. ಹಂಗಾಗಿ ಕಸ್ಟಮರ್ ಪ್ರೆಜರ್ಗೋಸ್ಕರ ನಾವು ಈಗ 29, 30ಗೆ ಲಾಂಚಿಂಗ್ ಇಡ್ತಾ ಇದ್ದೀವಿ. ಮತ್ತು ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ ಈಗ ನಾವು 499 rupees ನಾವು ಮಾರಬೇಕು ಅಂತ ಆ್ಯಕ್ಚುಲಿ ಪ್ಲಾನ್ ಇಟ್ಕೊಂಡಿದ್ದೀವಿ. ಸೊ ಲಾಂಚಿಂಗ್ಗೋಸ್ಕರ ನಾವು 399 rupeesಗೆ ನಾವು ಕೊಡ್ತಾ ಇದ್ದೀವಿ. ಲಾಂಚಿಂಗ್ 2 days ಮಾತ್ರ. ಆ 2 daysಲ್ಲಿ ನಿಮಗೆ 100 rupees ಪ್ರೈಸ್ ಡಿಸ್ಕೌಂಟ್ ಇದೆ. 100 rupees ಅಂದರೆ ಆ 2 days ಬುಕ್ ಮಾಡಿದ್ರೆ ಮಾತ್ರ. ಸೊ ಅದಕ್ಕೆ ನಂತರ ಪ್ಲಾಟೇ ಸಿಗಲ್ಲ ನನ್ನ ಪ್ರಕಾರ. ಬಟ್ ಆಮೇಲೆ ಏನು ಹೇಳೋಕ್ಕಾಗಲ್ಲ, ಓಕೆ, ಬುಕಿಂಗ್ ಆಗುತ್ತೋ ಇಲ್ಲ ಜಾಸ್ತಿ ಆಗುತ್ತೋ ಅದು ಹೇಳೋಕ್ಕಾಗಲ್ಲ. ಬಟ್ ಆ ಡೇಟಲ್ಲಿ ನಮ್ಗೆ ಇರ್ತಕ್ಕಂಥ ಈ ಪ್ರೆಜರ್ಗೆ
ಆ ಡೇಟಲ್ಲಿ ನಮ್ಮಲ್ಲಿ ಇರೋದೇ ಒಂದು 50 ಪ್ಲಾಟ್ಸ್ ಇದೆ, 45-46 ಪ್ಲಾಟ್ಸ್ ಇದೆ. ಸೊ ಕ್ಲೋಸ್ ಆಗಿಬಿಡುತ್ತೆ. ಎಸ್. ಸೊ ಹಂಗಾಗಿ 399 ರುಪೀಸ್ಗೆ ನಾವು ಒಳ್ಳೆ ಗುಡ್ ಪ್ರೈಸ್ಗೆ ನಾವು ಕಸ್ಟಮರ್ಗೆ 100 ರುಪೀಸ್ ಡಿಸ್ಕೌಂಟ್ ಮಾಡೇ ಕೊಡ್ತಾ ಇದ್ದೀವಿ. ಆಯಿತು ವೀಕ್ಷಕರೇ, ಈ ವಿಡಿಯೋ ನೋಡಿದ ತಕ್ಷಣಕ್ಕೆ ಈ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ. ಹಾಗೆ ನಿಮ್ಮ ಸೈಟ್ ವಿಸಿಟ್ನ ದಯವಿಟ್ಟು ಖಾತ್ರಿಪಡಿಸ್ಕೊಳ್ಳಿ. ಜೊತೆಗೆ ಲಾಂಚಿಗೆ ನೀವು ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ನಿಮಗೆ ಜಾಗ ಇಷ್ಟ ಆಯಿತು ಅಂದರೆ ಖಂಡಿತ 1 ಲಕ್ಷ ರೂಪಾಯಿಗಳ ಟೋಕನ್ ಅಡ್ವಾನ್ಸ್ನ ನೀವು ಯಾವ ರೀತಿ ಪೇ ಮಾಡ್ಬೋದು ಅವರು? ಸರ್ ಅವರು ಚೆಕ್ ಕೊಡ್ಬೋದು, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು, ಇಲ್ಲ ಗೂಗಲ್ ಪೇ ಮಾಡ್ಬೋದು, ಕ್ಯಾಶ್ ಮಾಡ್ಬೋದು, ಎಲ್ಲ ರೀತಿಯಾದಂಥ ಆಪ್ಷನ್ ಇದೆ. ಆಮೇಲೆ ನೀವು 1 ಲಕ್ಷ ರೂಪಾಯಿ ಕೊಟ್ಟು ಸುಮ್ಮನೆ ಹೋಗೋದು ಬೇಡ, ಡಾಕ್ಯುಮೆಂಟ್ಸ್ ಕೊಡ್ತಾರೆ. ನೀವು ಲೀಗಲ್ನ ವೆರಿಫಿಕೇಷನ್ ಮಾಡ್ಬೋದು ನಿಮ್ಮ ಲಾಯರ್ ಜೊತೆಗೆ. ನಾವು ನಮ್ಮ ಕಂಪ್ನಿ ರಿಸಿಪ್ಟೇ ಕೊಡ್ತೀವಿ ಅವ್ರು 1 ಲಕ್ಷಕ್ಕೆ. ಎಸ್, ರೆಸಿಪ್ಟ್ ಕೊಡ್ತಾರೆ. ನೀವು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ನಿಮ್ಮ ಲಾಯರು ಓಕೆ ಚೆನ್ನಾಗಿದೆ, ಏನೂ ಇಲ್ಲಿ ಸಮಸ್ಯೆಗಳಿಲ್ಲ, ತೊಗೋಬೋದು ಅಂತ ಹೇಳಿದ್ಮೇಲೆ ನೀವು ಖಂಡಿತ ಖರೀದಿ ಮಾಡ್ಬೋದು. ಏಕೆಂದರೆ ಇನ್ನೂ ಸಾಕಷ್ಟು ವಿಚಾರ ಇದೆ ಮಾತಾಡೋದಕ್ಕೆ. ಇಲ್ಲಿ ಬಂದಾಗ ಅವತ್ತಿನ ದಿನ ಮಾತಾಡೋಣ. ಅವತ್ತು ಲಾಂಚ್ ಡೇ ದಿನ ನಾನು ಸಹ 2 ದಿನಗಳ ಕಾಲ ಇಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ದಯವಿಟ್ಟು ಬನ್ನಿ. ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ. ಮುರಳಿ ಸಾರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಒಂದು ಅಕ್ಷರ ತೊದಲಿಲ್ಲ. ಯಾಕೆಂದರೆ ಅವ್ರದ್ದು ಕಾನ್ಫಿಡೆಂಟ್ ಇದೆಯಲ್ಲ, ಆ ಕಾನ್ಫಿಡೆಂಟೇ ತಿಳಿಸುತ್ತೆ ಅವರು ಎಷ್ಟು ಕೀನಾಗಿದ್ದಾರೆ ಅಂತಕ್ಕಂಥದ್ದು. ಯಾಕೆಂದರೆ ಅವರು ಬರೀ ಬಿಸ್ನೆಸ್ಸನ್ನು ಮಾಡ್ತಾಯಿಲ್ಲ, ಅವರು ಬಂದು ಜನಕ್ಕೆ ಒಂದು ಆರೋಗ್ಯ ಕೊಡಬೇಕು, ಒಂದು ಒಳ್ಳೆಯ ಪ್ರಾಪರ್ಟಿನ ಕೊಡಬೇಕು, ಇಲ್ಲಿ ಬಂದಾಗ ಅವರು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದು ಹೋಗಬೇಕು ಅಂತಕ್ಕಂಥ ಒಂದು ಆಸೆಯಿಂದ ಅವರು ಈ ಒಂದು ಕಂಪ್ಲೀಟ್ ಆದಂಥ ಗೇಟೆಡ್ ಕಮ್ಯುನಿಟಿ ಪ್ಲಾಟ್ಸನ್ನು ಮಾಡಿರ್ತಕ್ಕಂಥದ್ದು. ಬನ್ನಿ ವೀಕ್ಷಕರೇ, ಅವರೇನು ಲಾಂಚ್ ಅಂತ ಹೇಳಿದ್ರು 29-30 ನವಂಬರು, ಅದೇ ಶನಿವಾರ ಭಾನುವಾರ ತಿಂಗಳ ಕೊನೆಯಲ್ಲಿ ನಾನು ಸಹ ಇಲ್ಲಿ ಇರ್ತೀನಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬನ್ನಿ, ನೀವು ಭೇಟಿ ಮಾಡೋಣ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ GRK ಹೋಮ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಈ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ. ಬನ್ನಿ, ಅವತ್ತೆಲ್ಲ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ತಮಗೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.